Gentlemen of the Jungle, ವಿಚ್ ಈಸ್ ರಿಟನ್ ಬೈ ಯೋಮೋ ಕೆನ್ಯಾಟ. ಈ ಸ್ಟೋರಿಯನ್ನು ಓದೋಕ್ಕಿಂತ ಮುಂಚೆ ಅದರ ಪ್ರೀ ರೀಡಿಂಗ್ ಕಾಂಟೆಕ್ಸ್ಟನ್ನು ಏನು ಹೇಳಿದ್ದಾರೆ ಅಂತ ನೋಡೋಣ ಮಕ್ಕಳೇ. ಇನ್ ದ ಲೇಟ್ 19th century, the chief European powers divided Africa among themselves. ಸೊ ನಿಮಗೆ ಗೊತ್ತಿದೆ, ಆಫ್ರಿಕಾವನ್ನು ಕೂಡ ಯುರೋಪಿಯನ್ನರು ಆಕ್ರಮಿಸ್ಕೊಂಡಿದ್ದು. ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ಇನ್ ದ ಲೇಟ್ 19th century, 19ನೇ ಶತಮಾನದ ಅಂತ್ಯಭಾಗದಲ್ಲಿ ದ ಚೀಫ್ ಯುರೋಪಿಯನ್ ಪವರ್ಸ್ ಅಂದರೆ ಅಲ್ಲಿನ ಮುಖ್ಯ ಅಧಿಕಾರಿಗಳು, ಯುರೋಪಿಯನ್ನರು ಅಧಿಕಾರಿಗಳು ಏನು ಮಾಡಿದರು, ಡಿವೈಡೆಡ್ ಆಫ್ರಿಕಾ ಅಮಂಗ್ ದೆಮ್ಸೆಲ್ಸ್, ಇಡೀ ಆಫ್ರಿಕಾವನ್ನು ತಮ್ಮೊಳಗೆ ಎಲ್ಲರೂ ಸೇರಿ ಆ ಮುಖ್ಯ ಅಧಿಕಾರಿಗಳು ಹಂಚಿಕೊಂಡ್ರು. ದೇ ಕುಡ್ ಡೂ ದಿಸ್ ಬಿಕಾಸ್ ಯುರೋಪಿಯನ್ ಆರ್ಮ್ಸ್ ವರ್ ಸುಪೀರಿಯರ್. ಅವ್ರು ಇದನ್ನು ಮಾಡಲಿಕ್ಕೆ ಸಾಧ್ಯ, ತುಂಬ ಈಸಿಯಾಗಿ ಆಕ್ರಮಿಸ್ಕೊಂಡ್ರು. ಅದಕ್ಕೆ ಕಾರಣ ಅಂದರೆ ಅವರು ಹೊಂದಿದ್ದಂಥ ಶಸ್ತ್ರಾಸ್ತ್ರಗಳು ತುಂಬ ಆಧುನಿಕವಾಗಿದ್ದವು, ಅಂದರೆ ತುಂಬ ಸುಪೀರಿಯರ್ ಆಗಿದ್ವು, ಅಂದರೆ ಉನ್ನತವಾಗಿದ್ವು ಅನ್ನೋ ರೀತಿ. ಆ್ಯಂಡ್ ಬಿಕಾಸ್ ದ ಆಫ್ರಿಕನ್ ಚೀಫ್ಸ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಟ್ರೀಟೀಸ್. ಮತ್ತು ಇನ್ನೊಂದು ಕಾರಣ ಏನಂದರೆ, ಈ ಆಫ್ರಿಕನ್ನರ ಮುಖಂಡರು ಕೂಡ ಹಾಗೆ ಏನಂದರೆ, ದೇ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಟ್ರೀಟೀಸ್ ಅಂದರೆ ಏನು, ಅಗ್ರಿಮೆಂಟ್. ಸೊ ದ ಟ್ರೀಟೀಸ್ ದೇವರ್ ಆಸ್ಕ್ಡ್ ಟು ಸೈನ್, ಒಂದು ಅಗ್ರಿಮೆಂಟಿಗೆ ಸೈನನ್ನು ಹಾಕಲಿಕ್ಕೆ ಹೇಳ್ತಾರೆ ಈ ಆಫ್ರಿಕನ್ ಮುಖಂಡರಿಗೆ. ಸೊ ಅವರಿಗೆ ಈ ಅಗ್ರಿಮೆಂಟಲ್ಲಿ ಏನು ಬರೆದಿದೆ ಅಂತ ಹೇಳಿ ಅರ್ಥ ಆಗಲ್ಲ. ಹಾಗಾಗಿ ಅವರು ದೇವರ್ ಇಲ್ಲಿಟ್ರೇಟ್ ಅಂದರೆ ಅನಕ್ಷರಸ್ಥರು. ಹಾಗಾಗಿ ಅವ್ರಿಗೆ ಅದರಲ್ಲಿ ಏನು ಬರೆದಿದೆ ಅಂತ ಹೇಳಿ ಅರ್ಥ ಆಗದೆ ಇರೋದ್ರಿಂದ ಅವ್ರು ಹಾಗೆ ಸೈನನ್ನು ಹಾಕಿದ್ರು. ಆ್ಯಸ್ ಎ ರಿಸಲ್ಟ್, ಆಫ್ರಿಕನ್ಸ್ ಲಾಸ್ಟ್ ದ ಲ್ಯಾಂಡ್ಸ್ ಆ್ಯಂಡ್ ದೇ ಹ್ಯಾಡ್ ಟ್ರೆಡಿಷನಲಿ ಲಿವ್ಡ್ ಆನ್ ಆ್ಯಂಡ್ ಕಲ್ಟಿವೇಟೆಡ್. ಸೊ ಇದರ ಪರಿಣಾಮವಾಗಿ ಏನಾಯಿತು, ಅವರು ಆಫ್ರಿಕನ್ನರು ತಮ್ಮ ಪೂರ್ವಜರ ಕಾಲದಿಂದ ವ್ಯವಸಾಯವನ್ನು ಮಾಡಿಕೊಂಡು ಬಂದಂಥ ಒಂದು ಜಮೀನನ್ನು ಕಳ್ಕೊಳ್ತಾರೆ. Their attitude toward European expansion is made clear in the following ಫೇಬಲ್ ಅಂದರೆ ಸ್ಟೋರಿ. ಸೊ ಇಲ್ಲಿ ಯುರೋಪಿಯನ್ನರ ಒಂದು ಎಕ್ಸ್ಪ್ಯಾನ್ಷನ್ ಅಂದರೆ ಸಾಮ್ರಾಜ್ಯ ವಿಸ್ತರಿಸುವಿಕೆ ಇದೆಯಲ್ಲ, ಅವರ ಒಂದು ಆ್ಯಟಿಟ್ಯೂಡ್ ಯಾವ ರೀತಿ ಇತ್ತು, ಯಾವ ರೀತಿ ಸಾಮ್ರಾಜ್ಯವನ್ನು ವಿಸ್ತರಿಸ್ಕೊಳ್ಳಿಕ್ಕೆ ಪ್ರಯತ್ನಪಟ್ಟರು, ಎಲ್ಲವೂ ಕೂಡ ಈ ಒಂದು ಸ್ಟೋರಿಯಲ್ಲಿ ಕ್ಲಿಯರಾಗಿ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ವಿಚ್ ರಿಫ್ಲೆಕ್ಟ್ಸ್ the attitude of the Kikuyu people of Kenya toward European laws and commissions. ಹಾಗೆ ಈ ಒಂದು ಕೀನ್ಯಾದಲ್ಲಿ ಇದ್ದ ಕಿಕಿಯು ಪೀಪಲ್ ಅಂದರೆ ಕಿಕಿಯು ಜನಾಂಗಕ್ಕೆ ಸೇರಿದ ಜನರು, ಅವರು ಯುರೋಪಿಯನ್ನರ ಒಂದು ಈ ಕಾನೂನು ಅಥವಾ ಇವರ ಒಂದು ಆಯೋಗಗಳಿಗೆ ಏನಿದೆ, ಯಾವ ರೀತಿ ಅವರು ರೆಸ್ಪಾಂಡ್ ಮಾಡಿದರು, ಯಾವ ರೀತಿ ಆ ಒಂದು ಕಾನೂನುಗಳಿಗೆ ತಮ್ಮ ಒಂದು ವಿರೋಧವನ್ನು ವ್ಯಕ್ತಪಡಿಸಿದರು, ಎಲ್ಲವೂ ಕೂಡ ಈ ಸ್ಟೋರಿಯಲ್ಲಿ ಸ್ಪಷ್ಟವಾಗಿ ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲಿ ರೈಟರ್ ಯೋಮೋ ಕೆನ್ಯಾಟ. ಸೊ ಯೋಮೋ ಕೆನ್ಯಾಟ ಯಾರಂದರೆ ಗೊತ್ತಿದೆಯಲ್ಲಪ್ಪ, ಕೀನ್ಯಾದ ಮೊದಲನೇ ಪ್ರೆಸಿಡೆಂಟ್ ಆಗಿದ್ದರು. ಮತ್ತು ಇವರು ಈ ಆಫ್ರಿಕನ್ನರ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವಾಗ ಇವರು ಕೂಡ ಆ ಹೋರಾಟದಲ್ಲಿ ಭಾಗವಹಿಸಿದರು. ಹಾಗಾಗಿ ಈ ಎಲ್ಲವನ್ನೂ ಕೂಡ ಆ ಒಂದು ಕತೆ, ಅವರೊಬ್ಬರು ರೈಟರು ಕೂಡ ಆಗಿರೋದ್ರಿಂದ ಕಥೆಯಲ್ಲಿ ವ್ಯಕ್ತಪಡಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನೋಡೋಣ. Once upon a time, an elephant made a friendship with a man. One day, a heavy thunderstorm broke out. The elephant went to his friend, who had a little hut at the edge of the forest, and said to him, "My dear good man, will you please let me put my trunk inside your hut to keep it out of this torrential rain?" ಸೊ ಇಲ್ಲಿ ಈ ಕಥೆ ನಿಮಗೆ ಗೊತ್ತಿದ್ದ ಹಾಗೆ ಯುರೋಪಿಯನ್ನರು ಮತ್ತು ಆಫ್ರಿಕನ್ನರನ್ನು ಪ್ರತಿನಿಧಿಸುತ್ತೆ. ಇಲ್ಲಿ ಕಥೆಯಲ್ಲಿ ಮುಖ್ಯವಾಗಿ ಬರೋ ಎರಡು ಕ್ಯಾರೆಕ್ಟರ್ಗಳು ಯಾವುದಂದರೆ, ಒಂದು ಮನುಷ್ಯ, ಇನ್ನೊಂದು ಪ್ರಾಣಿಗಳು. ಮನುಷ್ಯ ಯಾರನ್ನು ಹೋಲಿಸುತ್ತೆ, ಹೋಲಿಕೆಯನ್ನು ಮಾಡಿ ಮನುಷ್ಯನನ್ನು ಇಲ್ಲಿ ಆಫ್ರಿಕನ್ನರಿಗೆ ಹೋಲಿಕೆ ಮಾಡಿದ್ದಾರೆ, ಮತ್ತು ಎಲ್ಲ ಪ್ರಾಣಿಗಳನ್ನು ಯುರೋಪಿಯನ್ನರಿಗೆ ಹೋಲಿಕೆ ಮಾಡಿದ್ದಾರೆ. ಯುರೋಪಿಯನ್ನರು ಹೇಗೆ ಯಾವ ರೀತಿ ಒಂದು ಆಫ್ರಿಕಾವನ್ನು ಆಕ್ರಮಿಸ್ಕೊಂಡ್ರು ಅನ್ನೋದು ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಮೊದಲು ವ್ಯಾಪಾರದ ಹೆಸರಿನಲ್ಲಿ ಬರ್ತಾರೆ, ಆಫ್ರಿಕಾವನ್ನು ಆಕ್ರಮಿಸ್ಕೊಳ್ತಾರೆ, ಮತ್ತು ಇಡೀ ಆಫ್ರಿಕಾವನ್ನು ತಮ್ಮದಾಗಿಸ್ಕೊಳ್ತಾರೆ. ಸೊ ಅದು ಈ ಸ್ಟೋರಿಲಿ ನೋಡೋಣ. ಒನ್ಸ್ ಅಪಾನ್ ಎ ಟೈಮ್ ಆನ್ ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್. ಒಂದಾನೊಂದು ಕಾಲದಲ್ಲಿ ಎಲಿಫೆಂಟ್ ಏನು ಮಾಡ್ತು, ಮನುಷ್ಯನ ಹತ್ರ ಒಂದು ಫ್ರೆಂಡ್ಶಿಪ್ಪನ್ನು ಬೆಳೆಸ್ತು. ಒನ್ ಡೇ ಎ ಹೆವಿ ಥಂಡರ್ಸ್ಟಾರ್ಮ್ ಬ್ರೋಕ್ ಔಟ್. ಥಂಡರ್ಸ್ಟಾರ್ಮ್ ಅಂದ್ರೇನಪ್ಪ,
ಹೆವಿ ರೈನ್ ವಿತ್ ಥಂಡರ್ ಆ್ಯಂಡ್ ಲೈಟ್ನಿಂಗ್. ಒಂದು ಜೋರಾದ ಗುಡುಗು ಸಹಿತ ಮಳೆ ಇದ್ದಾಗ ಎಲಿಫೆಂಟ್ ಏನು ಮಾಡ್ತು? ದ ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್, ತನ್ನ ಫ್ರೆಂಡ್ ಹತ್ರ ಹೋಗಿ, ಹೂ ಹ್ಯಾಡ್ ಎ ಲಿಟಲ್ ಹಟ್ ಎಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್. ಅದರ ಫ್ರೆಂಡ್ ಯಾರು? ಮನುಷ್ಯನಿಗೆ ಆ ಒಂದು ಫಾರೆಸ್ಟಿನ ಎಡ್ಜಲ್ಲಿ, ಕೊನೆಯಲ್ಲಿ ಒಂದು ಸಣ್ಣ ಗುಡಿಸಲು ಇತ್ತು. ಸೊ ಅವನ ಹತ್ರ ಹೋಗಿ ಎಲಿಫೆಂಟ್ ಹೇಳ್ತು, ಮೈ ಡಿಯರ್ ಗುಡ್ ಮ್ಯಾನ್, ವಿಲ್ ಯು ಪ್ಲೀಸ್ ಲೆಟ್ ಮೀ ಪುಟ್ ಮೈ ಟ್ರಂಕ್ ಇನ್ಸೈಡ್ ಯುವರ್ ಹಾರ್ಟ್. ಮೈ ಡಿಯರ್ ಗುಡ್ ಮ್ಯಾನ್ ಅಂದರೆ ತುಂಬ ವಿನೇಯತೆಯಿಂದ ಮನುಷ್ಯನನ್ನು ಸಂಬೋಧಿಸಿ ಏನಂತ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ? ತನ್ನ ಟ್ರಂಕಿಗೆ ನಿನ್ನ ಗುಡಿಸಲಿನಲ್ಲಿ ಒಂದು ಸ್ವಲ್ಪ ಅವಕಾಶವನ್ನು ಕೊಡ್ತೀಯಾ? ರೀಸನ್ ಏನಂದರೆ ಟು ಕೀಪ್ ಇಟ್ ಔಟ್ ಆಫ್ ದಿಸ್ ಟೊರೆನ್ಷಿಯಲ್ ರೈನ್ ಅಂದರೆ ಹೆವಿ ರೈನ್. ಈ ಒಂದು ಜೋರಾದ ಮಳೆಯಲ್ಲಿ ತನ್ನ ಸೊಂಡಿಲನ್ನು ರಕ್ಷಿಸಿಕೊಳ್ಳೋಕ್ಕೆ ನಿನ್ನ ಗುಡಿಸಿನಲ್ಲಿ ನನ್ನ ಸೊಂಡಿಲಿಗೆ ಮಾತ್ರ ಒಂದು ಸ್ವಲ್ಪ ಜಾಗವನ್ನು ಕೊಡ್ತೀಯಾ ಅಂತ ತುಂಬ ವಿನಯವಾಗಿ ಕೇಳಿದಾಗ, ದ ಮ್ಯಾನ್ ಸೀಯಿಂಗ್ ವಾಟ್ ಸಿಚುಯೇಷನ್ ಹಿಸ್ ಫ್ರೆಂಡ್ ವಾಸ್ ಇನ್ ರಿಪ್ಲೈಡ್. ಸೊ ಮನುಷ್ಯನಿಗೂ ಕೂಡ ಅವನನ್ನು ನೋಡಿ, ಎಲಿಫೆಂಟಿನ ಸ್ಥಿತಿಯನ್ನು ನೋಡಿ ತುಂಬ ಮರುಕ ಹುಟ್ಟಿ ಕರುಣೆಯಿಂದ ಹೇಳ್ತಾನೆ, ಮೈ ಡಿಯರ್ ಗುಡ್ ಎಲಿಫೆಂಟ್, ಮೈ ಹಾರ್ಟ್ ಈಸ್ ವೆರಿ ಸ್ಮಾಲ್ ಬಟ್ ದೆರ್ ಈಸ್ ರೂಮ್ ಫಾರ್ ಯುವರ್ ಟ್ರಂಕ್ ಆ್ಯಂಡ್ ಮೈ ಸೆಲ್ಫ್. ಪ್ಲೀಸ್ ಪುಟ್ ಯುವರ್ ಟ್ರಂಕ್ ಇನ್ ಜೆಂಟ್ಲಿ. ಸೊ ಇಲ್ಲಿ ಹೇಳುತ್ತೆ, ಸೊ ಅದು ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾನೆ. ಆದರೆ ಅವನ ಗುಡಿಸಲು ತುಂಬ ಸಣ್ಣದಾಗಿರುತ್ತೆ. ಹಾಗಾಗಿ ನನ್ನ ಗುಡಿಸಲಿನಲ್ಲಿ ಜಾಗ ಕಡಿಮೆ ಇದೆ, ಅದು ನನಗೆ ಮತ್ತೆ ಸ್ವಲ್ಪ ಜಾಗ ಉಳ್ಕೊಳ್ಳುತ್ತಲ್ಲ, ಅದು ನಿನ್ನ ಸೊಂಡಿಲಿಗೆ ಮಾತ್ರ ಸಾಕಾಗುವಷ್ಟಿದೆ. ಹಾಗಾಗಿ ನಿನ್ನ ಸೊಂಡಿಲನ್ನು ಮಾತ್ರ ನನ್ನ ಒಂದು ಗುಡಿಸಲಿನ ಒಳಗೆ ಇಡು ಅಂತ ಹೇಳಿ ಅವಕಾಶವನ್ನು ಕೊಡ್ತಾನೆ. The elephant thanked his friend, saying, "You have done me a good deed, and one day I shall return your kindness." ಸೊ ಮನುಷ್ಯನ ಸಹಾಯವನ್ನು ಮಾಡಿದಾಗ ಎಲಿಫೆಂಟಿಗೆ ತುಂಬ ಖುಷಿಯಾಗುತ್ತೆ. ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತೆ ಮತ್ತು ಹೇಳುತ್ತೆ, ನೀನು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದೀಯಾ, ಸೊ ನಾನು ಒಂದಲ್ಲ ಒಂದಿನ ಈ ಉಪಕಾರವನ್ನು ನಿನಗೆ ಹಿಂದಿರಿಸ್ತೀನಿ ಅಂತ ಹೇಳಿ ಕೃತಜ್ಞತೆಯನ್ನು ಸಲ್ಲಿಸುತ್ತೆ. But what followed? As soon as the elephant put his trunk inside the hut, slowly he pushed his head inside and finally flung the man out in the rain. So, ಎಲಿಫೆಂಟ್ ಒಂದು ಮನುಷ್ಯ ಆನೆಗೆ ಒಂದು ಸೊಂಡಿಲನ್ನು ಇಡಲಿಕ್ಕೆ ಅವಕಾಶವನ್ನು ಕೊಟ್ಟಾಗ ಏನು ಮಾಡ್ತು? ಫಸ್ಟು ಎಲಿಫೆಂಟ್ ತನ್ನ ಟ್ರಂಕನ್ನು ಗುಡಿಸಲ ಒಳಗೆ ಇಡ್ತು, ಮತ್ತು ಸ್ಲೋಲಿ ಹಿ ಪುಷ್ಡ್ ಈಸ್ ಹೆಡ್ ಇನ್ಸೈಡ್, ತನ್ನ ತಲೆಯನ್ನು ಅದರೊಳಗೆ ತೋರಿಸ್ತು. ಫೈನಲಿ ಫ್ಲಂಗ್ ದ ಮ್ಯಾನ್ ಔಟ್ ಇನ್ ದ ರೈನ್, ತಾನು ಪೂರ್ತಿ ಹಟ್ಟನ್ನು ಆಕ್ರಮಿಸ್ಕೊಳ್ಳೋಕೆ ಅಲ್ಲಿ ಜಾಗ ಇಲ್ವಲ್ಲ, ಹಾಗಾಗಿ ಮನುಷ್ಯನನ್ನು ಆ ಗುಡಿಸಲಿನಿಂದ ಹೊರಗಡೆ ಎಸೆತು. ಫ್ಲಂಗ್ ಅಂದರೆ ಪಾಸ್ಟ್ ಟೆನ್ಸ್ ಆಫ್ ಫ್ಲಂಗ್ ಅಂದರೆ ಬೀಸಿ ಎಸೆಯುವುದು, ಥ್ರೋ ಅಂತ. ಆ ಗುಡಿಸಲಿನಿಂದ ಹೊರಗಡೆ ಎಸ್ತು. ಆ್ಯಂಡ್ ದೆನ್ ಲೇ ಡೌನ್ ಕಂಫರ್ಟಬಲಿ ಇನ್ಸೈಡ್ ಹಿಸ್ ಫ್ರೆಂಡ್ಸ್ ಹಟ್. ತನ್ನ ಫ್ರೆಂಡಿನ ಹಟ್ಟೊಳಗೆ, ಗುಡಿಸಲೊಳಗೆ ತಾನು ಆರಾಮವಾಗಿ ಅಲ್ಲಿ ಏನಾಯಿತು, ಗುಡಿಸಲಿನ ಒಳಗೆ ಆರಾಮವಾಗಿ ಆಕ್ಯುಪೈ ಮಾಡಿಕೊಂಡು ಕೂತ್ಕೊಳ್ತು. ಸೇಮ್. ಸೊ ಈಗ ಆ ಗುಡಿಸಲನ್ನು ಆಕ್ಯುಪೈ ಮಾಡ್ಕೊಂಡ್ಮೇಲೆ ಅದನ್ನು ಜಸ್ಟಿಫೈ ಮಾಡ್ಕೋಬೇಕಲ್ಲ, ಯಾಕೆ ಅಂತ ಹೇಳ್ತಾ ಇದೆ. Saying, "My dear good friend, your skin is harder than mine, and as there is not enough room for both of us, you can afford to remain in the rain while I am protecting my delicate skin from the hailstorm." ಅಂದರೆ, ಸೊ ನಿನ್ನ ಸ್ಕಿನ್ ನನ್ನ ಸ್ಕಿನ್ನಿಗಿಂತ ಸ್ವಲ್ಪ ಹಾರ್ಡರ್ ಆಗಿದೆ, ಗಟ್ಟಿಯಾಗಿದೆ. ಹಾಗಾಗಿ ಮತ್ತಿಲ್ಲಿ ಆ್ಯಸ್ ದೇರ್ ಇಸ್ ನಾಟ್ ಎನಫ್ ರೂಮ್ ಫಾರ್ ಬೋತ್ ಆಫ್ ಅಸ್, ಇಲ್ಲಿ ಇಬ್ಬರಿಗೂ ಜಾಗ ಇಲ್ಲ ಈ ಗುಡಿಸಲೊಳಗೆ. ಸೊ ನಿನ್ನ ಸ್ಕಿನ್ ಹಾರ್ಡರ್ ಇರೋದ್ರಿಂದ ಯು ಕ್ಯಾನ್ ಅಫೋರ್ಡ್ ಟು ರಿಮೇನ್ ಇನ್ ದ ರೈನ್. ನೀನು ಬೇಕಾದ್ರೆ ಮಳೆಯಲ್ಲಿ ನಿನ್ನನ್ನು ನೀನು ರಕ್ಷಿಸ್ಕೊಳ್ಬೋದು, ನಿನ್ನ ಸ್ಕಿನ್ ಹಾರ್ಡರ್ ಇರೋದ್ರಿಂದ. ವೈಲ್ ಐ ಆಮ್ ಪ್ರೊಟೆಕ್ಟಿಂಗ್ ಮೈ ಡೆಲಿಕೇಟ್ ಸ್ಕಿನ್ ಫ್ರಮ್ ದ ಹೇಲ್ಸ್ಟಾಮ್ ಅಂದರೆ ಜೋರಾದ ಮಳೆ, ಆಲಿಕಲ್ಲು ಸಹಿತ ಮಳೆ, ಆಲಿಕಲ್ಲುಗಳು ಬೀಳ್ತಾವಲ್ಲ, ಆ ಒಂದು ಜೋರಾದ ಮಳೆಗೆ ಹೇಲ್ಸ್ಟಾಮ್ ಅಂತ ಕರೀತಾರೆ, ಹೆವಿ ರೈನ್. ಸೊ ಇಂಥ ಒಂದು ಜೋರಾದ ಆಲಿಕಲ್ಲಿನ ಮಳೆಯಲ್ಲಿ ನನ್ನ ಒಂದು ಡೆಲಿಕೇಟ್ ಸ್ಕಿನ್ನನ್ನು ನಾನು ರಕ್ಷಿಸ್ಕೊಳ್ತೀನಿ. ಸೊ ನೀನು ಆ ಸಮಯದಲ್ಲಿ ಹೊರಗಡೆ ಇರ್ಬೋದು, ಯಾಕಂದರೆ ನಿನ್ನ ಸ್ಕಿನ್ನು ತುಂಬ ಗಟ್ಟಿಯಾಗಿದೆ, ಹಾರ್ಡ್ ಆಗಿದೆ ಅಂತ ಹೇಳಿ ತನ್ನ ಒಂದು ಆ್ಯಕ್ಟನ್ನು, ಆಕ್ಯುಪೈಯಿಂಗ್ ದ ಹಟ್ಟನ್ನು ಅದು ಜಸ್ಟಿಫೈ ಮಾಡ್ಕೊಳ್ಳುತ್ತೆ. ಮುಂದಿನ ಪ್ಯಾರಾಗ್ರಾಫಲ್ಲಿ, ದ ಮ್ಯಾನ್ ಸೀಯಿಂಗ್ ವಾಟ್ ಹಿಸ್ ಫ್ರೆಂಡ್ ಹ್ಯಾಡ್ ಡನ್ ಟು ಹಿಮ್ ಸ್ಟಾರ್ಟೆಡ್ ಟು ಗ್ರಂಬಲ್. ಸೊ ಮನುಷ್ಯ ತನಗಾದ ಅನ್ಯಾಯವನ್ನು ನೋಡಿದ ಮೇಲೆ ಏನು ಮಾಡಿತು? ಸ್ಟಾರ್ಟೆಡ್ ಟು ಗ್ರಂಬಲ್ ಅಂದರೆ ಕಂಪ್ಲೈನಿಂಗ್. ಸೊ ದೂಷಣೆ ಮಾಡಲಿಕ್ಕೆ ಶುರು ಮಾಡ್ತಾನೆ.
ದ ಅನಿಮಲ್ಸ್ ಇನ್ ದ ನಿಯರ್ ಬೈ ಫಾರೆಸ್ಟ್ ಹರ್ಡ್ ದ ನಾಯ್ಸ್ ಆ್ಯಂಡ್ ಕೇಮ್ ಟು ಸಿ ವಾಟ್ ವಾಸ್ ದ ಮ್ಯಾಟರ್. ಸೊ ಸುತ್ತಮುತ್ತ ಇರುವ ಪ್ರಾಣಿಗಳು, ಆ ಕಾಡಿನಲ್ಲಿರುವ ಪ್ರಾಣಿಗಳು ಈ ಒಂದು ಶಬ್ದವನ್ನು ಕೇಳಿ ಏನು ಮಾಡ್ತವೆ, ಸೊ ಏನಿರ್ಬೋದು ವಿಷಯ ಅಂತ ಕುತೂಹಲದಿಂದ ತಿಳ್ಕೊಳ್ಳಿಕ್ಕೆ ಎಲ್ಲವೂ ಕೂಡ ಮುಂದೆ ಬರ್ತವೆ. ಆಲ್ ಸ್ಟುಡ್ ಅರೌಂಡ್ ಲಿಸನಿಂಗ್ ಟು ದ ಹೀಟೆಡ್ ಆರ್ಗ್ಯುಮೆಂಟ್ ಬಿಟ್ವೀನ್ ದ ಮ್ಯಾನ್ ಆ್ಯಂಡ್ ಹಿಸ್ ಫ್ರೆಂಡ್. ಎಲ್ಲವೂ ಕೂಡ ಈ ಮನುಷ್ಯ ಮತ್ತು ಮ್ಯಾನ್ ಇವರಿಬ್ಬರ ಮಧ್ಯೆ ಒಂದು ಕಾವೇರಿದ ಒಂದು ಜೋರಾದ ವಾಗ್ವಾದ ನಡೀತಾ ಇರುತ್ತೆ. ಸೊ ಈ ಮನುಷ್ಯ ಮತ್ತು ಮ್ಯಾನ್, ಎಲಿಫೆಂಟ್ ಮತ್ತು ಮನುಷ್ಯ ಇವರಿಬ್ಬರ ಮಧ್ಯೆ ನಡೀತಿರುತ್ತಲ್ಲ, ಅವರು ಸುತ್ತಲೂ ಆ ಪ್ರಾಣಿಗಳು ನಿಂತ್ಕೊಳ್ತವೆ. ಸೊ ಏನು ಮಾಡ್ತಿರೋ ವಾದವನ್ನು ಕೇಳಿಸ್ಕೊಂಡು ನಿಂತ್ಕೊಳ್ತವೆ. ಇನ್ ದಿಸ್ ಟರ್ಮಾಯಿಲ್ ಅಂದ್ರೆ ಏನಪ್ಪ, ಅದೇ ಕಾನ್ಫ್ಲಿಕ್ಟ್ಸ್, ಒಳಜಗಳ. ಸೊ ಈ ಒಂದು ಒಳಜಗಳ ನಡೀತಿರುವಾಗ ದ ಲಯನ್ ಕೇಮ್ ಅಲಾಂಗ್ ರೋರಿಂಗ್ ಆ್ಯಂಡ್ ಸೆಡ್ ಇನ್ ಎ ಲೌಡ್ ವಾಯ್ಸ್. ಸೊ ರೋರಿಂಗ್ ಅಂದರೆ ಜೋರಾಗಿ ಗರ್ಜನೆ ಮಾಡಿಕೊಂಡು ಜೋರಾದ ಧ್ವನಿಯಲ್ಲಿ ಹೇಳ್ತಾ ಇದೆ, ಡೋಂಟ್ ಯು ಆಲ್ ನೋ ದಟ್ ಐ ಆಮ್ ದ ಕಿಂಗ್ ಆಫ್ ದ ಜಂಗಲ್. ಎಲ್ಲರಿಗೂ ಗೊತ್ತಿಲ್ವಾ ನಾನು ಈ ಕಾಡಿನ ರಾಜ ಅಂತ. ಹೌ ಡೇರ್ ಎನಿವನ್ ಡಿಸ್ಟರ್ಬ್ ದ ಪೀಸ್ ಆಫ್ ಮೈ ಕಿಂಗ್ಡಮ್. ನನ್ನ ಈ ಒಂದು ಕಿಂಗ್ಡಮಲ್ಲಿ ಶಾಂತಿಗೆ ಭಂಗ ತರುವಂಥ ಕೆಲಸವನ್ನು ಯಾರು ಮಾಡ್ತಾ ಇರೋದು ಅಂತ ಹೇಳಿ ಜೋರಾಗಿ ಗರ್ಜಿಸುವ ಧ್ವನಿಯಲ್ಲಿ ಕೇಳಿದಾಗ, ಆನ್ ಹಿಯರಿಂಗ್ ದಿಸ್ ದ ಎಲಿಫೆಂಟ್ ಹೂ ವಾಸ್ ಒನ್ ಆಫ್ ದ ಹೈ ಮಿನಿಸ್ಟರ್ಸ್ ಇನ್ ದ ಜಂಗಲ್ ಕಿಂಗ್ಡಮ್ ರಿಪ್ಲೈಡ್ ಇನ್ ಎ ಸೂದಿಂಗ್ ವಾಯ್ಸ್ ಆ್ಯಂಡ್ ಸೆಡ್. ಸೂದಿಂಗ್ ಅಂದರೆ ಒಂದು ಸಂತೈಸುವ ಸ್ವರದಲ್ಲಿ, ಒಂದು ಸಮಾಧಾನ ಪಡಿಸುವ ಸ್ವರದಲ್ಲಿ. ಸೊ ಎಲಿಫೆಂಟ್ ಜೋರಾಗಿ ಗರ್ಜನೆ ಮಾಡಿದಾಗ, ಲಯನ್ ಜೋರಾಗಿ ಗರ್ಜನೆ ಮಾಡಿದಾಗ ಎಲಿಫೆಂಟ್ ಏನು ಮಾಡುತ್ತೆ, ಈ ಎಲಿಫೆಂಟ್ ಯಾರಂತ ಗೊತ್ತಲ್ಲ, ಆ ಒಂದು ಕಾಡಿನಲ್ಲಿ ಒಂದು ಹೈ ಮಿನಿಸ್ಟರ್ ಆಗಿರುತ್ತೆ, ಒಂದು ಸುಪೀರಿಯರ್ ಪೋಸ್ಟಲ್ಲಿ, ಒಂದು ಸುಪೀರಿಯರ್ ಪೊಸಿಷನಲ್ಲಿ ಅಧಿಕಾರವನ್ನು ಹೊಂದಿರುತ್ತೆ. ಸೊ ಅಂತಹ ಒಂದು ಎಲಿಫೆಂಟ್ ಏನು ಮಾಡುತ್ತೆ, ಲಯನನ್ನು ಏನು ತುಂಬ ಸಮಾಧಾನ ಪಡಿಸುವ ಸ್ವರದಲ್ಲಿ ಹೇಳುತ್ತೆ, ಮೈ ಲಾರ್ಡ್, ದೇರ್ ಇಸ್ ನೋ ಡಿಸ್ಟರ್ಬೆನ್ಸ್ ಆಫ್ ದ ಪೀಸ್ ಇನ್ ಯುವರ್ ಕಿಂಗ್ಡಮ್. ನಿನ್ನ ಕಿಂಗ್ಡಮಲ್ಲಿ ಶಾಂತಿಗೆ ಭಂಗ ತರುವಂಥ ಕೆಲಸ ಯಾವುದೂ ಆಗಿಲ್ಲ. ಐ ಹ್ಯಾವ್ ಓನ್ಲಿ ಬೀನ್ ಹ್ಯಾವಿಂಗ್ ಎ ಲಿಟಲ್ ಡಿಸ್ಕಷನ್ ವಿತ್ ಮೈ ಫ್ರೆಂಡ್ ಹಿಯರ್ ಆಸ್ ಟು ದ ಪೊಸೆಷನ್ ಆಫ್ ದಿಸ್ ಲಿಟಲ್ ಹರ್ಟ್ ವಿಚ್ ಯುವರ್ ಲಾರ್ಡ್ಶಿಪ್ ಸೀಸ್ ಮೀ ಆಕ್ಯುಪೈಯಿಂಗ್. ಸೊ ಇಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ ಒಂದು ಸಣ್ಣ ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ಈ ಡಿಸ್ಕಷನ್ ಯಾವುದ್ರ ಬಗ್ಗೆ, ಪೊಸೆಷನ್ ಆಫ್ ದಿಸ್ ಲಿಟಲ್ ಹಟ್, ಒಂದು ಓನರ್ಶಿಪ್, ಈ ಒಂದು ಹಟ್ಟಿನ ಒಂದು ಓನರ್ಶಿಪ್ ಅಥವಾ ಪೊಸೆಷನ್ ಬಗ್ಗೆ ಒಂದು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ವಿಚ್ ಯುವರ್ ಲಾರ್ಡ್ಶಿಪ್ ಸೀಸ್ ಮೀ ಆಕ್ಯುಪೈಯಿಂಗ್. ಸೊ ಲಾರ್ಡ್ಶಿಪ್ ಅಂದರೆ ಮೆಜೆಸ್ಟಿ, ನೀವು ಕಿಂಗ್. ಸೊ ನೀವೀಗ ನೋಡ್ತಾ ಇದ್ದೀರಲ್ಲ, ಈ ಒಂದು ಹಟ್ಟನ್ನು ಯಾರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಟ್ ಪ್ರೆಸೆಂಟು, ನಾನು ಎಲಿಫೆಂಟ್ ಆಕ್ಯುಪೈ ಮಾಡ್ಕೊಂಡಿದ್ದೀನಲ್ಲ, ಈ ಒಂದು ಹಟ್ಟಿನ ಓನರ್ಶಿಪ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಸಂತೈಸುವ, ಸಮಾಧಾನ ಪಡಿಸುವ, ಸಾಂತ್ವನ ಪಡಿಸುವ ಸ್ವರದಲ್ಲಿ ಹೇಳಿದಾಗ, ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಹೇಳುತ್ತೆ, ದ ಲಯನ್ ಹೂ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಇನ್ ಹಿಸ್ ಕಿಂಗ್ಡಮ್ ರಿಪ್ಲೈಡ್ ಇನ್ ಎ ನೋಬಲ್ ವಾಯ್ಸ್ ಸೇಯಿಂಗ್. ಲಯನ್ ತುಂಬ ಯಾವಾಗಲೂ ತನ್ನ ಒಂದು ಕಿಂಗ್ಡಮಲ್ಲಿ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ, ಪೀಸ್ ಅಂದ್ರೇನು ಶಾಂತಿ, ಟ್ರ್ಯಾಂಕ್ವಿಲಿಟಿ ಅಂದರೆ ಪೀಸ್ಫುಲ್ನೆಸ್, ಪ್ರಶಾಂತತೆ, ಯಾವಾಗಲೂ ತನ್ನ ಒಂದು ಕಾಡಿನಲ್ಲಿ, ಕಿಂಗ್ಡಮಲ್ಲಿ ಶಾಂತಿ ಮತ್ತು ಪ್ರಶಾಂತತೆಯಿಂದ ಕೂಡಿರಬೇಕು ಅಂತ ಹೇಳಿ ಬಯಸುವಂತಹ ಲಯನ್ ರಿಪ್ಲೈಡ್ ಇನ್ ಎ ನೋಬಲ್ ವಾಯ್ಸ್. ನೋಬಲ್ ಅಂದರೆ ಲೈಕ್ ಆನೆಸ್ಟ್ ಆ್ಯಂಡ್ ಬ್ರೇವ್ ವಾಯ್ಸ್ ಅಲ್ಲಿ ಹೇಳುತ್ತೆ ಜೋರಾಗಿ, ಐ ಕಮಾಂಡ್ ಮೈ ಮಿನಿಸ್ಟರ್ಸ್ ಟು ಅಪಾಯಿಂಟ್ ಎ ಕಮಿಷನ್ ಆಫ್ ಎನ್ಕ್ವೈರಿ ಟು ಗೋ ಥರೋಲಿ ಇನ್ ಟು ದಿಸ್ ಮ್ಯಾಟರ್ ಆ್ಯಂಡ್ ರಿಪೋರ್ಟ್ ಅಕಾರ್ಡಿಂಗ್ಲಿ. ಸೊ ಈ ನನ್ನ ಮಿನಿಸ್ಟರ್ಸಿಗೆ ನಾನು ಕಮಾಂಡ್ ಮಾಡ್ತಾ ಇದ್ದೀನಿ ಏನಂತ, ಒಂದು ಕಮಿಷನ್ ಆಫ್ ಎನ್ಕ್ವೈರಿನ ಅಪಾಯಿಂಟ್ ಮಾಡ್ಕೊಳ್ಳೋಕ್ಕೆ. ಸೊ ಆ ಕಮಿಷನ್ ಆಫ್ ಎನ್ಕ್ವೈರಿ ಮಾಡಬೇಕು, ಟು ಗೋ ಥರೋಲಿ ಇನ್ ಟು ದಿಸ್ ಮ್ಯಾಟರ್, ಈ ಮ್ಯಾಟರನ್ನು, ಈ ಒಂದು ಡಿಸ್ಪ್ಯೂಟನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ, ಆ್ಯಂಡ್ ರಿಪೋರ್ಟ್ ಅಕಾರ್ಡಿಂಗ್ಲಿ, ಮತ್ತು ಅದು ತನ್ನ ವರದಿಯನ್ನು ಸಲ್ಲಿಸಬೇಕು. He then turned to the man and said, you have done well by establishing friendship with my people. ಮತ್ತೆ ಆ ಮನುಷ್ಯನ ಕಡೆಗೆ ತಿರುಗಿ ಹೇಳುತ್ತೆ, ನೀನು ನಿಜವಾಗ್ಲೂ ಒಳ್ಳೆಯ ಕೆಲಸವನ್ನು ಮಾಡಿದೀಯ, ನಮ್ಮ ಪ್ರಾಣಿಗಳ ಒಂದು ಫ್ರೆಂಡ್ಶಿಪ್ಪನ್ನು ಬೆಳೆಸಿ, ನಮ್ಮ ಪ್ರಾಣಿಗಳ ಜೊತೆ, ನಮ್ಮ ಒಂದು ಮೈ ಪೀಪಲ್ ರೆಫರ್ಸ್ ಟು ದ ಅನಿಮಲ್ಸ್. ಸೊ ಈ ಅನಿಮಲ್ಗಳ ಜೊತೆಯಲ್ಲಿ, ಪ್ರಾಣಿಗಳ ಜೊತೆಯಲ್ಲಿ ಫ್ರೆಂಡ್ಶಿಪ್ಪನ್ನು ಬೆಳೆಸಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದೀಯಾ. ಎಸ್ಪೆಷಲಿ ವಿತ್ ದ ಎಲಿಫೆಂಟ್ ಹೂ ಈಸ್ ಒನ್ ಆಫ್ ಮೈ ಆನರಬಲ್ ಮಿನಿಸ್ಟರ್ಸ್ ಆಫ್ ದ ಸ್ಟೇಟ್. ಅದು ಕೂಡ ನೀನು ಯಾವುದೋ ಒಂದು ಕಾಮನ್ ಅನಿಮಲ್ ಅಲ್ಲ, ಒಬ್ಬ ಎಲಿಫೆಂಟ್. ಯಾರು ಅವನು ಎಲಿಫೆಂಟ್? ಒನ್ ಆಫ್ ದ ಆನರಬಲ್ ಮಿನಿಸ್ಟರ್
ಮಿನಿಸ್ಟರ್ ಆಫ್ ದ ಸ್ಟೇಟ್. ಸೊ ಅವನ ಜೊತೆ ಫ್ರೆಂಡ್ಶಿಪ್ಪನ್ನು ಬೆಳೆಸಿ ನೀನು ನಿಜಕ್ಕೂ ಒಳ್ಳೆಯ ಕೆಲಸವನ್ನು ಮಾಡಿದೀಯಾ. ಅವನ ಜೊತೆ ಫ್ರೆಂಡ್ಶಿಪ್ಪನ್ನು ಬೆಳೆಸೋದೇ ಒಂದು ದೊಡ್ಡ ವಿಷಯ, ಸಂಗತಿ ಅನ್ನೋ ರೀತಿ ಲಯನ್ ಯಾರಿಗೆ, ಮನುಷ್ಯನಿಗೆ ಹೇಳುತ್ತೆ. Do not grumble anymore. Your hut is not lost to you. Wait until the sitting of my imperial commission. ಅಂದರೆ ಡು ನಾಟ್ ಗ್ರಂಬಲ್ ಎನಿಮೋರ್. ಜಾಸ್ತಿ ದೂಷಣೆ ಮಾಡ್ಲಿಕ್ಕೆ ಹೋಗಬೇಡ, ಜೋರಾಗಿ ಮಾತಾಡಬೇಡ, ಗೊಣಕೋಬೇಡ. ಯುವರ್ ಹಟ್ ಈಸ್ ನಾಟ್ ಲಾಸ್ಟ್ ಟು ಯು. ನಿನ್ನ ಹಟ್ಟು ಎಲ್ಲಿಗೂ ಹೋಗಲ್ಲ, ನಿನಗೆ ಸಿಕ್ಕೇ ಸಿಗುತ್ತೆ. ವೇಟ್ ಅಂಟಿಲ್ ದ ಸಿಟ್ಟಿಂಗ್ ಆಫ್ ಮೈ ಇಂಪೀರಿಯಲ್ ಕಮಿಷನ್. ನಾನು ಒಂದು ಕಮಿಷನ್ ಆಫ್ ಎನ್ಕ್ವೈರಿನ ಅಪಾಯಿಂಟ್ ಮಾಡಲಿಕ್ಕೆ ಹೇಳಿದ್ದೇನಲ್ಲ, ಅದು ಫಾರ್ಮ್ ಆಗೋ ತನಕ ನೀನು ವೆಯ್ಟ್ ಮಾಡಬೇಕು. ಆ್ಯಂಡ್ ದೇರ್ ಯು ವಿಲ್ ಬಿ ಗಿವನ್ ಪ್ಲೆಂಟಿ ಆಫ್ ಆಪರ್ಚುನಿಟಿ ಟು ಸ್ಟೇಟ್ ಯುವರ್ ಕೇಸ್. ಆಗ ನೀನು ನಿನ್ನ ಒಂದು ವಾದವನ್ನು ಅಲ್ಲಿ ಮಂಡಿಸಬಹುದು. ಸೊ ಐ ಆಮ್ ಶ್ಯೂರ್ ದಟ್ ಯು ವಿಲ್ ಬಿ ಪ್ಲೀಸ್ಡ್ ವಿತ್ ದ ಫೈಂಡಿಂಗ್ಸ್ ಆಫ್ ದ ಕಮಿಷನ್. ಆಗ ವಾದವನ್ನು ಮಂಡಿಸಿದ ಮೇಲೆ, ನಿನ್ನ ವಾದವನ್ನು ನೀನೇನು ಹೇಳಬೇಕು ಅದೆಲ್ಲವನ್ನು ಹೇಳಿದ ಮೇಲೆ, ಸೊ ಆ ಕಮಿಷನ್ ಆಫ್ ಎನ್ಕ್ವೈರಿ ಒಂದು ರಿಸಲ್ಟನ್ನು ಕೊಡುತ್ತೆ, ತೀರ್ಪನ್ನು ಕೊಡುತ್ತೆ, ವರದಿಯನ್ನು ಕೊಡುತ್ತೆ. ಅದರಿಂದ ನಿನಗೆ ಖಂಡಿತವಾಗ್ಲೂ ಸಮಾಧಾನ ಆಗುತ್ತೆ. ದ ಮ್ಯಾನ್ ವಾಸ್ ವೆರಿ ಪ್ಲೀಸ್ಡ್ ಬೈ ದೀಸ್ ಸ್ವೀಟ್ ವರ್ಡ್ಸ್ ಫ್ರಮ್ ದ ಕಿಂಗ್ ಆಫ್ ದ ಜಂಗಲ್. ಆ ಮನುಷ್ಯ ತುಂಬ ಖುಷಿಯಾದ ಈ ಒಂದು ಸ್ವೀಟ್ ವರ್ಡ್ಸನ್ನು ಕೇಳಿ. ಆ್ಯಂಡ್ ಇನ್ನೋಸೆಂಟ್ಲಿ ವೇಟೆಡ್ ಫಾರ್ ಹಿಸ್ ಆಪರ್ಚುನಿಟಿ. ಸೊ ಮುಗ್ಧತೆಯಿಂದ ತನ್ನ ಒಂದು ಅವಕಾಶಕ್ಕಾಗಿ, ಆಪರ್ಚುನಿಟಿಗಾಗಿ ತಾನು ಹೇಳಬೇಕಾಗಿರೋದನ್ನು ಹೇಳಲಿಕ್ಕೆ ಒಂದು ಅವಕಾಶವನ್ನು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಒಂದು ಮುಗ್ಧತೆಯಿಂದ ಕಾಯ್ಕೊಂಡು ಕೂತಿರುತ್ತೆ. ಇನ್ ದ ಬಿಲೀವ್ ದ್ಯಾಟ್ ನ್ಯಾಚುರಲಿ ದ ಹಟ್ ವುಡ್ ಬಿ ರಿಟರ್ನ್ ಟು ಹಿಮ್. ಸೊ ಅದು ಇನ್ನೂ ನಂಬ್ಕೊಂಡಿದೆ, ಖಂಡಿತವಾಗಿಯೂ ನನ್ನ ಹಟ್ಟು ನನಗೆ ಸಿಕ್ಕೇ ಸಿಗುತ್ತೆ, ವಾಪಸ್ ಬಂದೇ ಬರುತ್ತೆ ಅಂತ ಹೇಳಿ ಒಂದು ಮುಗ್ಧತೆಯಿಂದ, ಇನ್ನೋಸೆನ್ಸಿಂದ ಕಾಯ್ಕೊಂಡು ಕೂತಿರ್ತಾನೆ. ಯಾರು? ಮನುಷ್ಯ. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ದ ಎಲಿಫೆಂಟ್ ಒಬೇಯಿಂಗ್ ದ ಕಮಾಂಡ್ ಆಫ್ ಹಿಸ್ ಮಾಸ್ಟರ್ ಗಾಟ್ ಬ್ಯುಸಿ ವಿತ್ ಅದರ್ ಮಿನಿಸ್ಟರ್ಸ್ ಟು ಅಪಾಯಿಂಟ್ ದ ಕಮಿಷನ್ ಆಫ್ ಎನ್ಕ್ವೈರಿ. ಇಲ್ಲಿ ಎಲಿಫೆಂಟ್ ಇದೆಯಲ್ಲ, ಸೊ ಒಬೇಯಿಂಗ್ ದ ಕಮಾಂಡ್ ಆಫ್ ಹಿಸ್ ಮಿನಿಸ್ಟರ್. ಇಲ್ಲಿ ಲಯನ್ ಮಿನಿಸ್ಟರ್ಸಿಗೆ ಕಮಾಂಡ್ ಮಾಡಿರುತ್ತೆ ಕಮಿಷನ್ ಆಫ್ ಎನ್ಕ್ವೈರಿನ ಸೆಲೆಕ್ಟ್ ಮಾಡಲಿಕ್ಕೆ, ಆಯ್ಕೆ ಮಾಡಲಿಕ್ಕೆ, ಫಾರ್ಮ್ ಮಾಡಲಿಕ್ಕೆ. ಬಟ್ ಇಲ್ಲಿ ಈ ಒಂದು ಕೆಲಸವನ್ನು ಯಾರು ಇನಿಷಿಯೇಟ್ ಮಾಡ್ತಾರೆ? ಎಲಿಫೆಂಟೇ ಇನಿಷಿಯೇಟ್ ಮಾಡುತ್ತೆ. ಆ್ಯಕ್ಚುಲಿ ಇವನೊಬ್ಬ ಅಪರಾಧಿಯಾಗಿ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಮಾಡೋದು ಸರಿಯಾಗಲ್ಲ. ಸೊ ಆದರೂ ಕೂಡ ಇಲ್ಲಿ ಎಲಿಫೆಂಟು ತಾನೇ ಒಂದು ಮುಖ್ಯಸ್ಥಿಕೆಯನ್ನು ವಹಿಸ್ಕೊಂಡು ಏನು ಮಾಡುತ್ತೆ, ಗಾಟ್ ಬ್ಯುಸಿ ವಿತ್ ಅದರ್ ಮಿನಿಸ್ಟರ್ಸ್, ಬೇರೆ ಮಿನಿಸ್ಟರ್ಗಳ ಜೊತೆ ಸೇರಿಕೊಂಡು ಒಂದು ಕಮಿಷನ್ ಆಫ್ ಎನ್ಕ್ವೈರಿನ ಅಪಾಯಿಂಟ್ ಮಾಡಲಿಕ್ಕೆ ಕೆಲಸವನ್ನು ಶುರು ಮಾಡುತ್ತೆ. ದ ಫಾಲೋಯಿಂಗ್ ಎಲ್ಡರ್ಸ್ ಆಫ್ ದ ಜಂಗಲ್ ವರ್ ಅಪಾಯಿಂಟೆಡ್ ಟು ಸಿಟ್ ಇನ್ ದ ಕಮಿಷನ್. ಸೊ ಈ ಮಿನಿಸ್ಟರ್, ಇದು ಎಲಿಫೆಂಟ್ ಮತ್ತು ಇನ್ನು ಉಳಿದ ಮಿನಿಸ್ಟರ್ಗಳೆಲ್ಲರೂ ಸೇರಿ ಒಂದು ಕಮಿಷನ್ ಆಫ್ ಎನ್ಕ್ವೈರಿಗೆ ಸಾಕಷ್ಟು ಮೆಂಬರ್ಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಇನ್ಕ್ಲೂಡ್ ಆಗಿರೋರೆಂದರೆ ಯಾರಂದರೆ ಎಲ್ಡರ್ಸ್ ಆಫ್ ದ ಜಂಗಲ್, ಆ ಜಂಗಲಿನ ಹಿರಿಯರನ್ನು ಅಪಾಯಿಂಟ್ ಮಾಡ್ಕೊಳ್ತಾರೆ. ಯಾರ್ಯಾರಂದರೆ ಮಿಸ್ಟರ್ ರೈನೋಸರಸ್, ಇನ್ನೊಂದು ಮಿಸ್ಟರ್ ಬಾಫೆಲೋ, ಮಿಸ್ಟರ್ ಅಲಿಗೇಟರ್ ಅಂದರೆ ಗೊತ್ತಲ್ಲಪ್ಪ, ಕ್ರೊಕೊಡೈಲ್. ದ ರೈಟ್ ಆನರಬಲ್ ಮಿಸ್ಟರ್ ಫಾಕ್ಸನ್ನು ಕೂಡ ಏನಾಗಿ ಟು ಆ್ಯಕ್ಟ್ ಆಸ್ ಅ ಚೇರ್ಮನ್ ಆಗಿ ಅಪಾಯಿಂಟನ್ನು ಮಾಡ್ತಾರೆ. ದ ರೈಟ್ ಆನರಬಲ್, ಇಲ್ಲಿ ರೈಟ್ ಆನರಬಲ್ ಅನ್ನೋ ಒಂದು ಡೆಸಿಗ್ನೇಷನನ್ನು, ಸೊ ಅಫಿಷಿಯಲ್ ಹೈಯರ್ ಅಥಾರಿಟಿಯಲ್ಲಿರೋ ಒಂದು ಅಫಿಷಿಯಲಿಗೆ ಒಂದು ಹೈಯರ್ ಡೆಸಿಗ್ನೇಷನನ್ನು ಸೂಚಿಸಲಿಕ್ಕೆ, ಒಂದು ಹೈಯರ್ ಪೊಸಿಷನಲ್ಲಿ ಇರುವ ಅಧಿಕಾರಿಗಳಿಗೆ ಒಂದು ರೆಸ್ಪೆಕ್ಟನ್ನು ಕೊಡಲಿಕ್ಕೆ ಈ ಒಂದು ಡೆಸಿಗ್ನೇಷನನ್ನು ಯೂಸ್ ಮಾಡ್ತಾರೇನು, ರೈಟ್ ಆನರಬಲ್ ಅಂತ. ಸೊ ರೈಟ್ ಆನರಬಲ್ ಮಿಸ್ಟರ್ ಫಾಕ್ಸ್ ಟು ಆ್ಯಕ್ಟ್ ಆಸ್ ಎ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಆ್ಯಂಡ್ ಮಿಸ್ಟರ್ ಲೆಪರ್ಡ್ ಟು ಆ್ಯಕ್ಟ್ ಆಸ್ ಎ ಸೆಕ್ರೆಟರಿ ಟು ದ ಕಮಿಷನ್. ಲೆಪರ್ಡ್, ಚಿರತೆಯನ್ನು ಸೆಕ್ರೆಟರಿಯಾಗಿ ಆ ಕಮಿಷನಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಆನ್ ಸೀಯಿಂಗ್ ದ ಪರ್ಸನಲ್, ದ ಮ್ಯಾನ್ ಆ್ಯಕ್ಟ್ ಆಸ್ ಅ ಸೆಕ್ರೆಟರಿ ಟು ದ ಕಮಿಷನ್. ಆನ್ ಸೀಯಿಂಗ್ ದ ಪರ್ಸನಲ್, ಇಲ್ಲಿ ಪರ್ಸನಲ್ ಅಂದರೆ ಹೋಮೋಫೋನ್ಸ್ ಕೇಳಿದಿರಲ್ಲ, ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ಆದರೆ ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇದೆ ನೋಡಿ ಮಕ್ಕಳೇ. ಇಲ್ಲಿ ಪರ್ಸನಲ್ ಅಂದರೆ ಸ್ಟಾಫ್, ಸಿಬ್ಬಂದಿ, ಮೆಂಬರ್ಸ್ ಆಫ್ ಎ ಗ್ರೂಪ್ ಆರ್ ಪರ್ಟಿಕ್ಯುಲರ್ ಕಮಿಷನ್ ಅನ್ನೋ ರೀತಿ. ಸೊ ಇಲ್ಲಿ ಸೀಯಿಂಗ್ ದ ಪರ್ಸನಲ್, ಈ ಒಂದು ಸಿಬ್ಬಂದಿಯನ್ನು ನೋಡಿ, ಸ್ಟಾಫನ್ನು ನೋಡಿ. ದ ಮ್ಯಾನ್ ಪ್ರೊಟೆಸ್ಟೆಡ್ ಅಂದ್ರೇನಪ್ಪ, ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಆ್ಯಂಡ್ ಆಸ್ಟ್,
ಇಫ್ ಇಟ್ ವಾಸ್ ನಾಟ್ ನೆಸಸರಿ ಟು ಇನ್ಕ್ಲೂಡ್ ಇನ್ ದಿಸ್ ಕಮಿಷನ್ ಎ ಮೆಂಬರ್ ಫ್ರಮ್ ಹಿಸ್ ಸೈಡ್. ಸೊ ಈ ಕಮಿಷನಲ್ಲಿ ಒಬ್ಬನಾರು ನನ್ನ ಕಡೆಯ ಮನುಷ್ಯನನ್ನು ನೀನು ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇಲ್ವಾ ಅಂತ ಹೇಳಿ ವಿರೋಧಿಸಿದಾಗ, ಬಟ್ ಹಿ ವಾಸ್ ಟೋಲ್ಡ್ ದ್ಯಾಟ್ ಇಟ್ ವಾಸ್ ಇಂಪಾಸಿಬಲ್. ಇದು ಖಂಡಿತವಾಗ್ಲೂ ಅಸಾಧ್ಯ, ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಕೊಡ್ತವೆ? ಸಿನ್ಸ್ ನೋ ಒನ್ ಫ್ರಮ್ ಹಿಸ್ ಸೈಡ್ ವಾಸ್ ವೆಲ್ ಎನಫ್ ಎಜುಕೇಟೆಡ್ ಟು ಅಂಡರ್ಸ್ಟ್ಯಾಂಡ್ ದ ಇಂಟ್ರಿಕಸಿ ಆಫ್ ಜಂಗಲ್. ಸೊ ಯಾಕೆ ಮನುಷ್ಯನನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ರೀಸನನ್ನು ಕೊಡ್ತವೆ ಅಂತ ಹೇಳಿದರೆ, ಇಲ್ಲಿ ಮನುಷ್ಯನ ಕಡೆಯಲ್ಲಿ ಯಾರೂ ಕೂಡ ಈ ಜಂಗಲ್ಲಾದ ಇಂಟ್ರಿಕಸಿ ಆಫ್ ಜಂಗಲ್, ಇಂಟ್ರಿಕಸಿ ಅಂದರೆ ಕಾಂಪ್ಲೆಕ್ಸಿಟಿ, ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಈ ಜಂಗಲ್ಲ ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ, ತುಂಬ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟಕರವಾಗಿರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮನುಷ್ಯನ ಕಡೆಯಿಂದ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಅವರು ದೇವರ್ ನಾಟ್ ಎನಫ್ ಎಜುಕೇಟೆಡ್, ದೇವರ್ ನಾಟ್ ವೆಲ್ ಎನಫ್ ಎಜುಕೇಟೆಡ್, ಅಂದರೆ ಯಾರೂ ಕೂಡ ಸಾಕಷ್ಟು ಎಜುಕೇಟೆಡ್ ಆಗಿಲ್ಲ. ಆದ್ದರಿಂದ ಅವರಿಗೆ ಈ ಒಂದು ಜಂಗಲ್ಲಾದ ಒಂದು ಕಾನೂನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಫರ್ದರ್ ದಟ್ ದೇರ್ ವಾಸ್ ನಥಿಂಗ್ ಟು ಫಿಯರ್ ಫಾರ್ ದ ಮೆಂಬರ್ಸ್ ಆಫ್ ದ ಕಮಿಷನ್ ವರ್ ಆಲ್ ಮೆನ್ ಆಫ್ ರೆಪ್ಯೂಟ್ ಫಾರ್ ದೇರ್ ಇಂಪಾರ್ಷಿಯಲಿಟಿ ಇನ್ ಜಸ್ಟಿಸ್. ಅದು ಅಲ್ಲದೆ ಇವ್ರ ಬಗ್ಗೆ ನೀನು ಹೆದರ್ಕೊಳ್ಳುವಂತಹ ಒಂದು ಯಾವುದೇ ರೀತಿಯ ಆತಂಕ ಬೇಡ. ಯಾಕಂದರೆ ಈ ಮೆಂಬರ್ಸ್ ಆಫ್ ಕಮಿಷನ್ನಿನ ಬಗ್ಗೆ ಯಾವುದೇ ಆತಂಕ ಬೇಡ. ಯಾಕಂದರೆ ದೇ ಆರ್ ಆಲ್ ಮೆನ್ ಆಫ್ ರೆಪ್ಯೂಟ್, ಅವರೆಲ್ಲ ಒಂದು ರೆಪ್ಯೂಟೆಡ್ ಪರ್ಸನ್. ಫಾರ್ ಯಾವ ವಿಷಯಕ್ಕೋಸ್ಕರ? ಫಾರ್ ದೇರ್ ಇಂಪಾರ್ಷಿಯಲಿಟಿ ಇನ್ ಜಸ್ಟಿಸ್. ಸೊ ಯಾವುದೇ ಒಂದು ಜಸ್ಟಿಸನ್ನು ಕೊಡುವಾಗ ಯಾವುದೇ ಒಂದು ಪಾರ್ಶಿಯಾಲಿಟಿ ಮಾಡದೆ ನಿಷ್ಪಕ್ಷಪಾತವಾಗಿ ಒಂದು ಜಸ್ಟಿಸನ್ನು, ತೀರ್ಪನ್ನು ಕೊಡುವುದರಲ್ಲಿ ತುಂಬ ಹೆಸರುವಾಸಿಯಾಗಿ ಆಗಿರೋದ್ರಿಂದ ಅವ್ರ ಬಗ್ಗೆ ಯಾವುದೇ ಆತಂಕ ಬೇಡ. And as they were gentlemen chosen by God to look after the interest of race, less adequately endowed with teeth and claws. ಮತ್ತು ಇನ್ನೊಂದು ಏನು ರೀಸನನ್ನು ಕೊಡ್ತವೆ ಅಂತ ಅಂದರೆ, ದೇ ವರ್ ಆಲ್ ಜೆಂಟ್ಲ್ಮೆನ್, ಇವರೆಲ್ಲರೂ ಕೂಡ ಒಂದು ಸಭ್ಯಸ್ಥರು, ಕಾಡಿನ ಸಭ್ಯಸ್ಥರು, ಚೂಸನ್ ಬೈ ಗಾಡ್. ಸೊ ಇವರನ್ನು ಯಾರು ಚೂಸ್ ಮಾಡಿದ್ದಾರೆ? ಗಾಡ್ ಹ್ಯಾಸ್ ಚೂಸನ್ ಆಲ್ ದೀಸ್ ಅನಿಮಲ್ಸ್. ಏನಕ್ಕೆ? ಟು ಲುಕ್ ಆಫ್ಟರ್ ದ ಇಂಟ್ರೆಸ್ಟ್ ಆಫ್ ರೇಸ್. ಸೊ ಇಲ್ಲಿ ರೇಸ್ ಅಂದರೆ ಒಂದು ಜನಾಂಗ. ಸೊ ಯಾವ ಜನಾಂಗವನ್ನು ನೋಡ್ಕೊಳ್ಳೋಕ್ಕೆ ಇವರನ್ನ, ಯಾವ ಜನಾಂಗದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಈ ಒಂದು ಜೆಂಟಲ್ಮೆನನ್ನು ಚೂಸ್ ಮಾಡಿದ್ದಾರೆ. ಸೊ ಈ ಮೆಂಬರ್ಸ್ ಆಫ್ ದ ಕಮಿಷನ್ ಇದಾರಲ್ಲ, ಇವರನ್ನೆಲ್ಲ ದೇವರೇ ಸೆಲೆಕ್ಟ್ ಮಾಡಿರುವಂತಹ ಒಂದು ಮೆಂಬರ್ಸ್. ಇವರನ್ನು ಯಾರನ್ನು ನೋಡ್ಕೊಳ್ಳೋಕ್ಕಂದ್ರೆ ಈ ಒಂದು ಜನಾಂಗವನ್ನು. ಆ ಜನಾಂಗ ಯಾರಂದರೆ ಲೆಸ್ ಆಡಿಕ್ವೇಟ್ಲಿ ಎಂಡೋಡ್ ವಿತ್ ಟೀತ್ ಆ್ಯಂಡ್ ಕ್ಲಾಸ್. ಸೊ ಇವರೆಲ್ಲ ಇನ್ನು ಕೆಲವು ಅನಿಮಲ್ಸ್ ಇದ್ದಾರೆ, ಅವೆಲ್ಲ ಅವರಿಗೆ ಟೀತ್ ಆ್ಯಂಡ್ ಕ್ಲಾಸ್. ಟೀತ್ ಆ್ಯಂಡ್ ಕ್ಲಾಸ್ ಅಂದರೆ ಸಾಧಾರಣ ವೈಲ್ಡ್ ಅನಿಮಲ್ಸ್ಗಳಿಗೆ, ಕಾರ್ನಿವರಸ್ ಅನಿಮಲ್ಸ್ಗಳಿಗೆ ತುಂಬ ಸ್ಟ್ರಾಂಗ್ ಆದ, ಬಲಯುತವಾದ ಟೀತ್ ಮತ್ತು ಕ್ಲಾಸ್, ಹಲ್ಲು ಮತ್ತು ಉಗುರುಗಳು ಇರ್ತವೆ. ಆದರೆ ಮನುಷ್ಯನಿಗೆ ಹೋಲಿಸಿದ್ರೆ ಅವು ಮನುಷ್ಯನಿಗೆ ಹೆಚ್ಚಿನ ನಂಬರ್ ಆಫ್ ಟೀತ್ ಜಾಸ್ತಿ ಇರುತ್ತೆ. ಬಟ್ ಆದರೆ ಪ್ರಾಣಿಗಳಿಗೆ ನಂಬರ್ ಆಫ್ ಟೀತ್ ಕಡಿಮೆ ಇದ್ದರೂ ಬಟ್ ಅವು ಸ್ಟ್ರಾಂಗ್ ಆಗಿ ಪಾಯಿಂಟೆಡ್ ಆಗಿರುತ್ತೆ, ಕರ್ವಿ ಶೇಪಲ್ಲಿ ಇರುತ್ತೆ, ಮತ್ತು ಅವು ತುಂಬ ಬಲಯುತವಾಗಿರುತ್ತೆ. ಅವು ಕಾರ್ನಿವರಸ್ ವೈಲ್ಡ್ ಅನಿಮಲ್ಸ್ ಆಗಿರೋದ್ರಿಂದ ಅವಕ್ಕೆ ಆ ಒಂದು ಹಲ್ಲು ಮತ್ತು ಉಗುರುಗಳಿದ್ದಾವೆ. ಅದು ನಂಬರ್ ಆಫ್ ಟೀತ್ ಕಡಿಮೆ ಇರ್ಬೋದು, ನಂಬರ್ ಆಫ್ ಟೀತ್ ಕ್ಲಾಸ್ ಕಡಿಮೆ ಇರ್ಬೋದು, ಬಟ್ ಆದರೆ ಅವು ಹೆಚ್ಚು ಬಲಯುತವಾಗಿರ್ತವೆ, ಶಕ್ತಿಯುತವಾಗಿರ್ತವೆ. ಆದರೆ ಇಲ್ಲಿ ಅನಿಮಲ್ಸ್ ಯಾವ ರೀತಿ ಜಸ್ಟಿಫೈ ಮಾಡ್ಕೊಳ್ತಿದ್ದಾವೆ ಅಂತ ಅಂದರೆ, ಸೊ ಈ ಒಂದು ಜೆಂಟಲ್ಮೆನನ್ನು, ಮೆಂಬರ್ಸ್ ಆಫ್ ದ ಕಮಿಷನನ್ನು ಗಾಡೇ ಚೂಸ್ ಮಾಡಿದ್ದಾನೆ ಈ ಒಂದು ಅನಿಮಲ್ಸ್, ಈ ಒಂದು ಜನಾಂಗವನ್ನು ನೋಡಲಿಕ್ಕೆ. ಯಾಕಂದರೆ ಲೆಸ್ ಎಂಡೋಡ್ ವಿತ್ ಟೀತ್ ಆ್ಯಂಡ್ ಕ್ಲಾಸ್. ಎಂಡೋಡ್ ಅಂದರೆ ಪ್ರೊವೈಡೆಡ್. ಸೊ ಲೆಸ್ ಆಡಿಕ್ವೇಟ್ಲಿ ಎಂಡೋಡ್. ಲೆಸ್ ಆಡಿಕ್ವೇಟ್ಲಿ ಅಂದರೆ ನಾಟ್ ಸಫಿಷಿಯೆಂಟ್ಲಿ. ಎಂಡೋಡ್ ಅಂದರೆ ಪ್ರೊವೈಡೆಡ್. ಸೊ ನಾಟ್ ಸಫಿಷಿಯೆಂಟ್ಲಿ ಪ್ರೊವೈಡೆಡ್ ವಿತ್, ಸಾಕಷ್ಟು ಸಫಿಷಿಯೆಂಟ್ ಆದ ಟೀತ್ ಆ್ಯಂಡ್ ಕ್ಲಾಸನ್ನು ಪ್ರೊವೈಡ್ ಮಾಡದೇ ಇರುವಂತಹ ಒಂದು ಜನಾಂಗವನ್ನು. ಅಂದರೆ ಇಲ್ಲಿ ಈ ಪ್ರಾಣಿಗಳೇನಿರ್ತವೆ ಅವಕ್ಕೆ ಸಾಕಷ್ಟು ಮನುಷ್ಯನಿಗಿರುವಷ್ಟು ಹಲ್ಲುಗಳು, ಉಗುರುಗಳು ಇಲ್ಲ, ಸಾಕಷ್ಟು ಸಂಖ್ಯೆಯಲ್ಲಿ ಹಲ್ಲುಗಳು, ಉಗುರುಗಳು ಇಲ್ಲ. ನಾಟ್ ಸಫಿಷಿಯೆಂಟ್ಲಿ ಪ್ರೊವೈಡೆಡ್ ವಿತ್ ಟೀತ್ ಆ್ಯಂಡ್ ಕ್ಲಾಸ್. ಇಂತಹ ಒಂದು ಜನಾಂಗವನ್ನು ನೋಡ್ಕೊಳ್ಳೋಕ್ಕೆ ಇವರನ್ನು ಚೂಸ್ ಮಾಡಿದ್ದಾರೆ. So he might rest assured that they would investigate the matter with the greatest care. ಹಾಗಾಗಿ ಡೆಫಿನೆಟ್ಲಿ ಅವರು ಈ ಒಂದು ಮ್ಯಾಟರನ್ನು ತುಂಬ ಕೇರ್ ತಗೊಂಡು ಈ ಒಂದು ಮ್ಯಾಟರನ್ನು ಇನ್ವೆಸ್ಟಿಗೇಟ್ ಮಾಡ್ತಾರೆ ಆ್ಯಂಡ್ ರಿಪೋರ್ಟ್ ಇಂಪಾರ್ಷಿಯಲಿ, ಯಾವುದೇ ಪಕ್ಷಪಾತವಿಲ್ಲದೆ
ಇದು ಈ ಒಂದು ಕೇಸನ್ನು ನಡೆಸ್ಕೊಡ್ತಾರೆ ಅಂತ ಹೇಳಿ ಎಲ್ಲ ಅನಿಮಲ್ಸ್ ಮ್ಯಾನನ್ನು ಕನ್ವಿನ್ಸ್ ಮಾಡ್ತಾರೆ. ಸೊ ಯಾಕೆ ಯಾವ ಮನುಷ್ಯನನ್ನು ಕೂಡ ಕಮಿಷನ್ ಆಫ್ ಎನ್ಕ್ವೈರಿಲಿ ಅಪಾಯಿಂಟ್ ಮಾಡಿಲ್ಲ ಅಂತ ಹೇಳಿ ವಿಚಾರಿಸಿದಾಗ, ವಿರೋಧ ವ್ಯಕ್ತಪಡಿಸಿದಾಗ ಈ ರೀತಿ ಅವರನ್ನು ಸಮಾಧಾನ ಪಡಿಸ್ತವೆ. ಮುಂದಿನ ಪೇಜಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ದ ಕಮಿಷನ್ ಸ್ಯಾಟ್ ಟು ಟೇಕ್ ದ ಎವಿಡೆನ್ಸ್. ಸೊ ಈಗ ಕಮಿಷನ್ ಆಫ್ ಎನ್ಕ್ವೈರಿ ಫಾರ್ಮ್ ಆಯಿತು. ಸೊ ಅಲ್ಲಿ ಎಲ್ಲ ಎಲ್ಡರ್ಸ್ ಆಫ್ ದ ಜಂಗಲನ್ನು ಅಪಾಯಿಂಟ್ ಮಾಡಿದ್ದಾರೆ. ಸೊ ಆ ಕಮಿಷನ್ ಎವಿಡೆನ್ಸನ್ನು ತಗೊಳ್ಳಿಕ್ಕೆ ಮುಂದಾದಾಗ ದ ರೈಟ್ ಆನರಬಲ್ ಮಿಸ್ಟರ್ ಎಲಿಫೆಂಟ್ ವಾಸ್ ಫಸ್ಟ್ ಕಾಲ್ಡ್. ಸೊ ಫಸ್ಟ್ ಯಾರಿಗೆ ಅವಕಾಶವನ್ನು ಕೊಡ್ತಾರೆ ತನ್ನ ವಾದವನ್ನು ಮಂಡಿಸಲಿಕ್ಕೆ? ಎಲಿಫೆಂಟಿಗೆ ಫಸ್ಟ್ ಅವಕಾಶವನ್ನು ಕೊಡ್ತಾರೆ. He came along with a superior air, brushing his tusk with a sapling which Mrs. Elephant had provided. ಸೊ ಇಲ್ಲಿ ಫಸ್ಟ್ ಎಲಿಫೆಂಟನ್ನು ಇನ್ವೈಟ್ ಮಾಡಿದಾಗ, ಸೊ ಎಲಿಫೆಂಟ್ ಆ ಕಮಿಷನ್ ಆಫ್ ಎನ್ಕ್ವೈರಿಗೆ ಎಂಟರ್ ಆಗುವಾಗ ಯಾವ ರೀತಿ ಎಂಟರ್ ಆಗುತ್ತೆ ಅಂದರೆ, ಹಿ ಕೇಮ್ ಅಲಾಂಗ್ ವಿತ್ ಎ ಸುಪೀರಿಯರ್ ಏರ್, ಅಂದರೆ ಒಂದು ಸುಪೀರಿಯರ್ ಆ್ಯಟಿಟ್ಯೂಡನ್ನು ತೋರಿಸ್ಕೊಳ್ತಾ ಒಂದು ಮೆಜೆಸ್ಟಿ ವೇನಲ್ಲಿ ತೋರಿಸ್ಕೊಳ್ತಾ ಬರುತ್ತೆ. ಹೇಗೆಂದರೆ ಬ್ರಷಿಂಗ್ ಹಿಸ್ ಟಸ್ಕ್ ವಿತ್ ಎ ಸ್ಯಾಪ್ಲಿಂಗ್, ಅದರ ಒಂದು ಟಸ್ಕ್ ಅಂದರೆ ಪಾಯಿಂಟೆಡ್ ಟೀತ್ ಇದೆಯಲ್ಲ ದಂತ, ಅದನ್ನು ಒಂದು ಸ್ಯಾಪ್ಲಿಂಗ್ ಅಂದ್ರೇನು, ಸ್ಮಾಲ್ ಪ್ಲ್ಯಾಂಟ್ಸಲ್ಲಿ ಅದನ್ನು ಗಾಳಿಯನ್ನು ಬೀಸ್ಕೊಳ್ತಾ ಬ್ರಷ್ ಮಾಡ್ತಾ ಮುಂದಕ್ಕೆ ಬರುತ್ತೆ. ಆ ಸ್ಯಾಪ್ಲಿಂಗನ್ನು ಪ್ರೊವೈಡ್ ಮಾಡಿದವರು ಯಾರು? ಮಿಸಸ್ ಎಲಿಫೆಂಟ್ ಹ್ಯಾಡ್ ಪ್ರೊವೈಡೆಡ್. ಆ ಸ್ಯಾಪ್ಲಿಂಗನ್ನು ಮಿಸಸ್ ಎಲಿಫೆಂಟ್ ಪ್ರೊವೈಡ್ ಮಾಡಿರ್ತಾರೆ. ಆ ಒಂದು ಸ್ಯಾಪ್ಲಿಂಗಲ್ಲಿ ಆ ದಂತವನ್ನು ಬ್ರಷ್ ಮಾಡ್ತಾ ಒಂದು ಸುಪೀರಿಯರ್ ಆ್ಯಟಿಟ್ಯೂಡನ್ನು ತೋರಿಸ್ಕೊಳ್ತಾ ಕಮಿಷನ್ ಆಫ್ ಎನ್ಕ್ವೈರಿಗೆ ಎಂಟ್ರಿಯನ್ನು ಕೊಟ್ಬಿಟ್ಟು ಏನು ಮಾಡುತ್ತೆ, ಆ್ಯಂಡ್ ಇನ್ ಆ್ಯನ್ ಅಥಾರಿಟೇಟಿವ್ ವಾಯ್ಸ್ ಸೆಡ್, ತುಂಬ ಅಧಿಕಾರಯುತವಾದ ಒಂದು ವಾಯ್ಸಲ್ಲಿ ಹೇಳಲಿಕ್ಕೆ ಶುರು ಮಾಡುತ್ತೆ. Gentlemen of the jungle, there is no need for me to waste your valuable time in relating a story which I am sure you all know. ಸೊ ಬಿಗಿನಿಂಗಲ್ಲೇ ಹೇಳುತ್ತೆ, ಸೊ ಈ ಒಂದು ಮೆಂಬರ್ಸ್ ಆಫ್ ದ ಕಮಿಷನ್ ಏನಿದ್ದೀರಾ, ನಿಮ್ಮ ಒಂದು ಅತ್ಯಮೂಲ್ಯವಾದ ಸಮಯವನ್ನು ನಾನು ವೇಸ್ಟ್ ಮಾಡೋ ಅಂತಹ ನೆಸೆಸರಿ ನನಗಿಲ್ಲ. ಸೊ ನಾನು ಅದನ್ನು ವೇಸ್ಟ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಸೊ ನಿಮಗೆ ಈ ಒಂದು ನನ್ನ ಮತ್ತು ಮನುಷ್ಯನ ಮಧ್ಯೆ ನಡೆದಿರೋ ಅಂತಹ ಡಿಸ್ಪ್ಯೂಟ್ ಬಗ್ಗೆ ಎಲ್ರಿಗೂ ಗೊತ್ತಿದ್ದೆ ವಿಷಯ. ಸೊ ಈ ಒಂದು ರಿಲೇಟೆಡ್ ಸ್ಟೋರಿ ಬಗ್ಗೆ ಎಲ್ರಿಗೂ ಗೊತ್ತಿರೋದ್ರಿಂದ ನಾನು ಮತ್ತೆ ಅದನ್ನು ಹೇಳ್ತಾ ನಿಮ್ಮ ಒಂದು ಸಮಯವನ್ನು ಹಾಳು ಮಾಡಲಿಕ್ಕೆ ನಾನು ಇಷ್ಟಪಡಲ್ಲ ಅಂತ ಹೇಳ್ತಾ ಇದ್ದಾರೆ. I have always regarded it as my duty to protect the interest of my friends, and this appears to have caused the misunderstanding between myself and my friend here. ಸೊ ನಾನು ಯಾವಾಗಲೂ ನನ್ನ ಒಂದು ಫ್ರೆಂಡಿನ ಹಿತಾಸಕ್ತಿಯನ್ನು ಕಾಪಾಡೋದೇ ನನ್ನ ಡ್ಯೂಟಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಅಪಿಯರ್ಸ್ ಟು ಹ್ಯಾವ್ ಕಾಸ್ಡ್, ಈ ಒಂದು ಮನೋಭಾವನೆ ಏನಾಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಮೈ ಸೆಲ್ಫ್ ಆ್ಯಂಡ್ ಮೈ ಫ್ರೆಂಡ್, ನನ್ನ ಮತ್ತು ನನ್ನ ಫ್ರೆಂಡಿನ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲಿಕ್ಕೆ ಇದೇ ಮೇನ್ ರೀಸನ್. ಹಿ ಇನ್ವೈಟೆಡ್ ಮೀ ಟು ಸೇವ್ ಹಿಸ್ ಹಟ್ ಫ್ರಮ್ ಬೀಯಿಂಗ್ ಬ್ಲೋನ್ ಅವೇ ಬೈ ಹರಿಕೇನ್. ಮತ್ತು ಈಗ ಆ ಸ್ಟೋರಿಯನ್ನು ಹೇಳಲಿಕ್ಕೆ ಇಷ್ಟಪಡಲ್ಲ ಅಂತು, ಬಟ್ ಆ ಸ್ಟೋರಿಯಲ್ಲಿ ಇದು ಇನ್ನು ಬೇರೆ ರೀತಿಯಲ್ಲಿ ನರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವ ರೀತಿ ಅಂದರೆ, ಮನುಷ್ಯ ತಾನೇ ನನ್ನ ಹತ್ರ ಬಂದು ತನ್ನ ಹಟ್ಟನ್ನು ಕಾಪಾಡಿಕೊಡು, ಯಾಕಂದರೆ ವಿಚ್ ವಾಸ್ ಬೀಯಿಂಗ್ ಬ್ಲೋನ್ ಅವೇ ಬೈ ಎ ಹರಿಕೇನ್, ಒಂದು ಹರಿಕೇನಲ್ಲಿ ಬಿರುಗಾಳಿಯಲ್ಲಿ ಆ ಹಟ್ಟು ಹಾರೋಗ್ತಾ ಇತ್ತು, ಅದರಿಂದ ನನ್ನ ಹಟ್ಟನ್ನು ಸೇವ್ ಮಾಡಿಕೊಡು ಅಂತ ಬಂದು ಕೇಳ್ತು. ಆ್ಯಸ್ ದ ಹರಿಕೇನ್ ಹ್ಯಾಡ್ ಗೇನ್ಡ್ ಆಕ್ಸೆಸ್ ಓಯಿಂಗ್ ಟು ದ ಅನ್ಆಕ್ಯುಪೈಡ್ ಸ್ಪೇಸ್ ಇನ್ ದ ಹಟ್. ಇಲ್ಲಿ ಹರಿಕೇನ್ ಗೇನ್ಡ್ ಆಕ್ಸೆಸ್ ಅಂದರೆ ಟ್ರೈಂಗ್ ಟು ಗೆಟ್ ಎಂಟ್ರಿ. ಸೊ ಈ ಒಂದು ಹಟ್ಟೊಳಗೆ ಎಂಟ್ರಿಯನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇತ್ತು ಯಾವುದು, ಬಿರುಗಾಳಿ. ಯಾಕಂದರೆ ಓಯಿಂಗ್ ಟು ದ ಅನ್ಆಕ್ಯುಪೈಡ್ ಸ್ಪೇಸ್ ಇಂದ ಹಟ್ಟಲ್ಲಿ ಸಾಕಷ್ಟು ಅನ್ಆಕ್ಯುಪೈಡ್ ಸ್ಪೇಸ್ ಇತ್ತು. ಹರಿಕೇನು ಹಟ್ಟೊಳಗೆ ಎಂಟ್ರಿ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇತ್ತು, ಪ್ರವೇಶವನ್ನು ಪಡೀಲಿಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಆಗ ಆ ಹಟ್ಟೊಳಗೆ ಎಂಟ್ರಿ ಆದರೆ, ಪ್ರವೇಶವನ್ನು ಪಡ್ಕೊಂಡ್ರೆ ಏನಾಗುತ್ತೆ, ಬಿರುಗಾಳಿ, ಆ ಹಟ್ಟು ಗಾಳಿಯಲ್ಲಿ ತೂರ್ಕೊಂಡು ಹೋಗಲ್ವಾ. ಹಾಗಾಗಿ ಆದ್ದರಿಂದ ನಾನೇನು ಮಾಡಿದೆ, ಸೊ ಐ ಕನ್ಸಿಡರ್ಡ್ ಇಟ್ ನೆಸೆಸರಿ in my friend's own interest to turn the undeveloped space to a more economic use
ಬೈ ಸಿಟ್ಟಿಂಗ್ ಇನ್ ಇಟ್ ಮೈ ಸೆಲ್ಫ್. ಸೊ ನಾನು ಇದು ನನ್ನ ಒಂದು ನೆಸೆಸರಿ ಡ್ಯೂಟಿ, ಇದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡು, ನನ್ನ ಫ್ರೆಂಡಿನ ಹಿತಾಸಕ್ತಿಗೋಸ್ಕರ ಇದು ನನ್ನ ಕರ್ತವ್ಯ ಅಂದ್ಕೊಂಡು ಈ ಕೆಲಸವನ್ನು ಮಾಡಲಿಕ್ಕೆ ಮುಂದಾದ. ಏನು, ಟು ಟರ್ನ್ ದ ಅನ್ಡೆವಲಪ್ಡ್ ಸ್ಪೇಸ್ ಟು ಮೋರ್ ಎಕನಾಮಿಕ್ ಯೂಸ್. ಅಲ್ಲಿ ಅನ್ಡೆವಲಪ್ಡ್ ಸ್ಪೇಸ್ ಇದೆ, ಅನ್ಆಕ್ಯುಪೈಡ್ ಸ್ಪೇಸ್ ಇದೆ, ಅದನ್ನು ಮೋರ್ ಎಕನಾಮಿಕಲಿ ಯೂಸ್ ಆಗಲಿಕ್ಕೆ ನಾನು ಪ್ರಯತ್ನಪಟ್ಟೆ. ಯಾವ ರೀತಿ? ಬೈ ಸಿಟ್ಟಿಂಗ್ ಇನ್ ಇಟ್ ಮೈ ಸೆಲ್ಫ್. ಆ ಹಟ್ಟೊಳಗೆ ನಾನೇ ಕೂತ್ಕೊಳ್ಳೋದ್ರ ಮೂಲಕ ಅದನ್ನು ನಾನು ಅನ್ಆಕ್ಯುಪೈಡ್ ಸ್ಪೇಸನ್ನು ಎಕನಾಮಿಕ್ ಯೂಸ್ ಆಗಿ ಟರ್ನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎ ಡ್ಯೂಟಿ ವಿಚ್ ಎನಿ ಆಫ್ ಯು ವುಡ್ ಅನ್ಡೌಟೆಡ್ಲಿ ಹ್ಯಾವ್ ಪರ್ಫಾರ್ಮ್ಡ್ ವಿತ್ ಈಕ್ವಲ್ ರೆಡಿನೆಸ್ ಇನ್ ಸಿಮಿಲರ್ ಸರ್ಕಮ್ಸ್ಟೆನ್ಸಸ್. ಇದೇ ಸನ್ನಿವೇಶದಲ್ಲಿ ನೀವು ಯಾರೇ ಇದ್ದರೂ ಕೂಡ ನೀವು ಕೂಡ ಇದೇ ಕೆಲಸವನ್ನು ಮಾಡ್ತಾ ಇದ್ರಿ ಅಂತ ಹೇಳಿ ತನ್ನ ಒಂದು ಆಕ್ರಮಿಸಿಕೊಂಡ ಹಟ್ಟನ್ನು ಆಕ್ರಮಿಸಿಕೊಂಡಿದ್ದನ್ನು ತಾನು ಈ ರೀತಿ ಜಸ್ಟಿಫೈ ಮಾಡ್ಕೊಳ್ಳುತ್ತೆ. ಯಾವುದು? ಎಲಿಫೆಂಟ್. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ, ಆಫ್ಟರ್ ಹಿಯರಿಂಗ್ ದ ರೈಟ್ ಆನರಬಲ್ ಮಿಸ್ಟರ್ ಎಲಿಫೆಂಟ್ಸ್ ಕನ್ಕ್ಲೂಸಿವ್ ಎವಿಡೆನ್ಸ್, ದ ಕಮಿಷನ್ ಕಾಲ್ಡ್ ಮಿಸ್ಟರ್ ಹೈನಾ ಆ್ಯಂಡ್ ಅದರ್ ಎಲ್ಡರ್ಸ್ ಆಫ್ ದ ಜಂಗಲ್. ಸೊ ಇಲ್ಲಿ ಎಲಿಫೆಂಟ್ ತನ್ನ ಎಲ್ಲ ವಾದವನ್ನು ಮಂಡಿಸಿ ಮುಗಿಸಿ ಕೊನೆಗೊಳಿಸಿದ ನಂತರ ಸೊ ಕಮಿಷನ್ ಏನು ಮಾಡುತ್ತೆ, ಬೇರೆಯವರಿಗೂ ಕೂಡ ಅವಕಾಶವನ್ನು ಕೊಡುತ್ತೆ ಈ ಒಂದು ಡಿಸ್ಪ್ಯೂಟ್ ಬಗ್ಗೆ ಮಾತನಾಡಲಿಕ್ಕೆ. ಫಸ್ಟು ಏನು, ಆ ಒಂದು ಜಂಗಲಿನ ಎಲ್ಡರ್ಸಿಗೆ ಕರೆ ಮಾಡ್ತಾರೆ, ಅವಕಾಶವನ್ನು ಕೊಡುತ್ತೇನು. ಯಾರ್ಯಾರಿಗೆ ಕರೀತಾರೆ? ಮಿಸ್ಟರ್ ಹೈನಾ ಮತ್ತು ಅದರ್ ಎಲ್ಡರ್ಸ್ ಆಫ್ ದ ಜಂಗಲ್. ಸೊ ಹೈನಾ ಅಂದರೆ ಗೊತ್ತಲ್ಲ, ಕತ್ತೆ ಕಿರುವ. ಸೊ ಹೈನಾ ಮತ್ತು ಅದರ್ ಎಲ್ಡರ್ಸ್ ಆಫ್ ದ ಜಂಗಲನ್ನು ಎಲ್ಲರಿಗೂ ಕೂಡ ಒಂದೊಂದು ಅವಕಾಶವನ್ನು ಕೊಟ್ಟು ಮಾತಾಡಲಿಕ್ಕೆ ಹೇಳ್ತಾರೆ. ಆಲ್ ಸಪೋರ್ಟೆಡ್ ವಾಟ್ ಮಿಸ್ಟರ್ ಎಲಿಫೆಂಟ್ ಹ್ಯಾಡ್ ಸೆಡ್. ಎಲ್ಲರೂ ಕೂಡ ಮಿಸ್ಟರ್ ಎಲಿಫೆಂಟಿಗೆ ಅವ್ರು ಏನು ಹೇಳ್ತಾರೆ ಅದು ಸರಿ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಎಲಿಫೆಂಟನ್ನೇ ಸಪೋರ್ಟ್ ಮಾಡಿದ್ರು. Then called the man who began to give his own account of the dispute. ಆ ನಂತರ ಲಾಸ್ಟಿಗೆ ಕೊನೆಯಲ್ಲಿ ಮನುಷ್ಯನಿಗೆ ಒಂದು ಅವಕಾಶನ ಕೊಡ್ತಾರೆ. ಸೊ ಅವನು ಈ ಒಂದು ಡಿಸ್ಪ್ಯೂಟ್ ಬಗ್ಗೆ ಮಾತಾಡಲಿಕ್ಕೆ. ಬಟ್ ದ ಕಮಿಷನ್ ಕಟ್ ಹಿಮ್ ಶಾರ್ಟ್ ಸೇಯಿಂಗ್, ಮೈ ಗುಡ್ ಮ್ಯಾನ್, ಪ್ಲೀಸ್ ಕನ್ಫೈನ್ ಯುವರ್ ಸೆಲ್ಫ್ ಟು ರಿಲೆವೆಂಟ್ issues. We have already heard the circumstances from various unbiased sources. ಸೊ ಇಲ್ಲಿ ಮನುಷ್ಯನಿಗೆ ಅವಕಾಶವನ್ನು ಕರೀತವೆ, ಅವಕಾಶವನ್ನು ಕೊಟ್ಟು ಹೇಳಲಿಕ್ಕೆ ಒಂದು ಚಾನ್ಸನ್ನು ಕೊಡ್ತವೆ ಲಾಸ್ಟಿಗೆ. ಬಟ್ ಅವನು ಇನ್ನೇನು ಸ್ಟಾರ್ಟ್ ಮಾಡೇ ಇಲ್ಲ, ಏನಾದ್ರು ಅದ್ರ ಬಗ್ಗೆ ಹೇಳಲಿಕ್ಕೆ ಇನ್ನೇನು ಹೇಳಲಿಕ್ಕೆ ಹೋಗ್ಬೇಕು, ಅಷ್ಟರೊಳಗೆ ಅವನನ್ನು ತಡೀತವೆ ಎಲ್ಲ ಅನಿಮಲ್ಸ್. ಜಸ್ಟ್ ನೇಮ್ ಸೇಕಿಗೋಸ್ಕರ ಕಳೀತವೆ. ಬಟ್ ಆದರೂ ಕೂಡ ಮತ್ತೇನು ಅವನನ್ನು ಅಲ್ಲಿಗೆ ನಿಲ್ಲಿಸಿ ಏನು ಹೇಳ್ತವೆ, ಮೈ ಗುಡ್ ಮ್ಯಾನ್, ಪ್ಲೀಸ್ ಕನ್ಫೈನ್ ಯುವರ್ ಸೆಲ್ಫ್ ಟು ರಿಲೆವೆಂಟ್ ಇಶ್ಯೂಸ್. ನೀನು ಈ ರಿಲೆವೆಂಟ್ ಇಶ್ಯೂಸ್, ಈ ಒಂದು ಇಶ್ಯೂಸ್ ಬಗ್ಗೆ, ಈ ಒಂದು ಡಿಸ್ಪ್ಯೂಟ್ ಬಗ್ಗೆ ಹೆಚ್ಚಿಗೆ ಮಾತನಾಡಕ್ಕೆ ಹೋಗಬೇಡ. ಯಾಕಂದರೆ ವಿ ಹ್ಯಾವ್ ಆಲ್ರೆಡಿ ಹರ್ಡ್ ದ ಸರ್ಕಮ್ಸ್ಟೆನ್ಸಸ್ ಫ್ರಮ್ ವೇರಿಯಸ್ ಅನ್ಬಯಾಸ್ಡ್ ಸೋರ್ಸಸ್. ನಾವು ಸಾಕಷ್ಟು ಮೂಲಗಳಿಂದ ವಿಷಯವನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ, ಎವಿಡೆನ್ಸನ್ನು ತಗೊಂಡಿದ್ದೀವಿ. ಅದನ್ನು ಕೂಡ ಅನ್ಬಯಾಸ್ಡ್ ಸೋರ್ಸಸ್, ಯಾವುದೇ ಪಕ್ಷಪಾತ ಇಲ್ಲದ ಒಂದು ಸೋರ್ಸಸ್ಸಿಂದ, ಮೂಲಗಳಿಂದ ಪಡ್ಕೊಂಡಿದ್ದೀವಿ. ಹಾಗಾಗಿ ಆಲ್ ವಿ ವಿಶ್ ಯು ಟು ಟೆಲ್ ಅಸ್ ಈಸ್ ವೆದರ್ ದ ಅನ್ಡೆವಲಪ್ಡ್ ಸ್ಪೇಸ್ ಇನ್ ಯುವರ್ ಹಟ್ ವಾಸ್ ಆಕ್ಯುಪೈಡ್ ಬೈ ಎನಿವನ್ ಎಲ್ಸ್. ಮಿಸ್ಟರ್ ಎಲಿಫೆಂಟ್ ಅಸ್ಯೂಮ್ಡ್ ಹಿಸ್ ಪೊಸಿಷನ್. ನಾವೀಗ ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂದರೆ, ಒಂದೇ ಒಂದು ಕ್ವಶನನ್ನು ಕೇಳಲಿಕ್ಕೆ ಹೇಳ್ತೀವಿ, ಅದಕ್ಕೆ ಉತ್ತರವನ್ನು ಕೊಡು. ಏನು, ದ ಅನ್ಡೆವಲಪ್ಡ್ ಸ್ಪೇಸ್ ಇನ್ ಯುವರ್ ಹಟ್, ನಿನ್ನ ಹಟ್ಟಲ್ಲಿ ಒಂದು ಅನ್ಡೆವಲಪ್ಡ್ ಸ್ಪೇಸ್ ಇದೆಯಲ್ಲ, ಅನ್ಆಕ್ಯುಪೈಡ್ ಸ್ಪೇಸ್ ಇದೆಯಲ್ಲ, ವಿಚ್ ವಾಸ್ ಆಕ್ಯುಪೈಡ್ ಬೈ ಎನಿವನ್ ಎಲ್ಸ್. ಯಾರಾದರೂ ಇದಕ್ಕಿಂತ ಮುಂಚೆ ಆಕ್ಯುಪೈ ಮಾಡ್ಕೊಂಡಿದ್ದಾರಾ? ಮಿಸ್ಟರ್ ಎಲಿಫೆಂಟ್ ಅಸ್ಯೂಮ್ಡ್ ಹಿಸ್ ಪೊಸಿಷನ್. ಎಲಿಫೆಂಟ್ ತನ್ನ ಪೊಸಿಷನ್, ತನ್ನ ಓನರ್ಶಿಪ್ಪನ್ನು ಅಲ್ಲಿ ಅಸ್ಯೂಮ್ ಮಾಡ್ಕೊಂಡಿದೆ. ಸೊ ಇದು ನನ್ನ ಜಾಗ ಅಂತೇಳಿ. ಅದಕ್ಕಿಂತ ಮುಂಚೆ ಅದರಲ್ಲಿರೋ ಅನ್ಆಕ್ಯುಪೈಡ್ ಸ್ಪೇಸನ್ನು ಯಾರಾದರೂ ಆಕ್ಯುಪೈ ಮಾಡ್ಕೊಂಡಿದ್ರಾ? ಯಾಕಂದರೆ ಹಟ್ಟಲ್ಲಿ ಮನುಷ್ಯ ಒಬ್ಬನೇ ಇದ್ದ, ಮನುಷ್ಯ ವಾಸವಾಗಿದ್ದಲ್ಲಿ ಅಲ್ಲಿ ಸಾಕಷ್ಟು ಅನ್ಆಕ್ಯುಪೈಡ್ ಸ್ಪೇಸು ಉಳ್ಕೊಂಡಿತ್ತು. ಅದನ್ನು ಬೇರೆ ಯಾರಾದರೂ ಆಕ್ರಮಿಸ್ಕೊಂಡಿದ್ರಾ? ಆ್ಯಕ್ಚುಲಿ ಯಾರೂ ಆಕ್ರಮಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅಲ್ಲಿ ಸ್ವಲ್ಪ ಅನ್ಆಕ್ಯುಪೈಡ್ ಸ್ಪೇಸ್ ಹಾಗೆ ಉಳಿದಿತ್ತು. ಹಾಗಾಗಿ ದ ಮ್ಯಾನ್ ಬಿಗ್ಯಾನ್ ಟು ಸೇ ನೋ. ಹೌದು, ಆ ಅನ್ಆಕ್ಯುಪೈಡ್ ಸ್ಪೇಸ್ ಯಾರೂ ಆಕ್ಯುಪೈ ಮಾಡ್ಕೊಂಡಿರಲಿಲ್ಲ, ನೋ. ಬಟ್ ಹಿ ವಾಸ್ ಗೋಯಿಂಗ್ ಟು ಸೇಯಿಂಗ್ ಸಮಥಿಂಗ್ ಎಲ್ಸ್. ಆ ಅನ್ಆಕ್ಯುಪೈಡ್ ಸ್ಪೇಸ್ ಯಾರು ಆಕ್ಯುಪೈ ಮಾಡಲಿ ಬಿಡಲಿ, ಬಟ್ ಆ ಹಟ್ ಅವನಿಗೆ ಸೇರಬೇಕಾಗಿದ್ದಲ್ವಾ. ಸೊ ಹಿ ವಾಸ್ ಗೋಯಿಂಗ್ ಟು ಸೇ ಸಮಥಿಂಗ್, ಏನೋ ಒಂದು ಹೇಳಲಿಕ್ಕೆ ಪ್ರಯತ್ನ ಪಟ್ಟ. ಆದರೆ But at this point, the commission declared that they had heard sufficient evidence from both sides. So ಆಗ ಕಮಿಷನ್ ಆಫ್ ಎನ್ಕ್ವೈರಿ ಸಡನ್ ಆಗಿ ಡಿಕ್ಲೇರ್ ಮಾಡುತ್ತೆ, ಏನಂತ,
ನಾವು ಎರಡೂ ಕಡೆಯಿಂದ ಸಾಕಷ್ಟು ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ಮನುಷ್ಯನ ಕಡೆಯಿಂದ ಮತ್ತು ಎಲಿಫೆಂಟ್ ಕಡೆಯಿಂದ ಎರಡೂ ಕಡೆಯಿಂದ ಸಾಕಷ್ಟು ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದೆ. ಸೊ ಎಲಿಫೆಂಟಿಗೆ ತನ್ನ ಒಂದು ಡಿಸ್ಪ್ಯೂಟ್ ಬಗ್ಗೆ ವಾದ ಮಾಡಲಿಕ್ಕೆ ಸಾಕಷ್ಟು ಅವಕಾಶವನ್ನು ಕೊಡ್ತಾರೆ, ಮತ್ತು ಎಲ್ಲ ಆನಿಮಲ್ಸಿಗೂ ಅವಕಾಶನ ಕೊಡ್ತವೆ, ಅವು ಎಲಿಫೆಂಟಿಗೆ ಸಪೋರ್ಟ್ ಮಾಡ್ತವೆ. ಬಟ್ ಮನುಷ್ಯನಿಗೆ ಅವಕಾಶನೇ ಕೊಡಲ್ಲ. ಕೊನೆಗೂ ಕೇಳಿದ ಒಂದೇ ಒಂದು ಕ್ವಶನ್, ಅದಕ್ಕೆ ಅವ್ನು ಆನ್ಸರ್ ಮಾಡಿದ್ದು ಜಸ್ಟ್ ನೋ, ಮತ್ತು ಇನ್ನೇನು ಹೇಳಲಿಕ್ಕೂ ಅವನಿಗೆ ಅವಕಾಶನೇ ಕೊಟ್ಟಿಲ್ಲ. ಸೊ ಆದರೂ ಕೂಡ ಎರಡು ಕಡೆಯಿಂದ ಸಾಕಷ್ಟು ಎವಿಡೆನ್ಸನ್ನು ತಗೊಂಡಿದ್ದೀವಿ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಆ್ಯಂಡ್ ರಿಟೈರ್ಡ್ ಟು ಕನ್ಸಿಡರ್ ದ ಡಿಸಿಷನ್. ತಮ್ಮ ಡಿಸಿಷನನ್ನು ಒಂದು ಡಿಸ್ಕಸ್ ಮಾಡಲಿಕ್ಕೆ ಅಲ್ಲಿಗೆ ಅವು ತಮ್ಮ ಒಂದು ಎನ್ಕ್ವೈರಿಯನ್ನು ಸ್ಟಾಪ್ ಮಾಡ್ತವೆ. ಆಫ್ಟರ್ ಎಂಜಾಯಿಂಗ್ ಎ ಡಿಲಿಷಿಯಸ್ ಮೀಲ್ ಎಟ್ ದ ಎಕ್ಸ್ಪೆನ್ಸ್ ಆಫ್ ದ ರೈಟ್ ಆನರಬಲ್ ಮಿಸ್ಟರ್ ಎಲಿಫೆಂಟ್ ದೇ ರೀಚ್ಡ್ ದೇರ್ ವರ್ಡಿಕ್ಟ್ ಕಾಲ್ಡ್ ದ ಮ್ಯಾನ್. ಸೊ ಒಂದು ತೀರ್ಮಾನಕ್ಕೆ ಬಂದ ನಂತರ ಏನು, ಅವರೆಲ್ಲರೂ ಕೂಡ ಒಂದು ಡಿಲಿಷಿಯಸ್ ಮೀಲನ್ನು ಎಂಜಾಯ್ ಮಾಡ್ತಾರೆ. ಯಾಕಂದರೆ ಆ ಡಿಲಿಷಿಯಸ್ ಮೀಲನ್ನು ರೈಟ್ ಆನರಬಲ್ ಮಿಸ್ಟರ್ ಎಲಿಫೆಂಟ್ ಪ್ರೊವೈಡ್ ಮಾಡ್ತಾರೆ. ಇದು ಒಂದು ಕೈಂಡ್ ಆಫ್ ಬ್ರೈಬ್ ಅಂತ ಅನ್ಕೋಬೋದು. ಸೊ ಜಡ್ಜ್ಮೆಂಟ್ ತನ್ನ ಪರವಾಗಿ ಕೊಡಲಿ ಅಂತ ಹೇಳಿ ಎಲ್ಲ ಅನಿಮಲ್ಸಿಗೂ ಕೂಡ ಒಂದು ಡಿಲಿಷಿಯಸ್ ಮೀಲನ್ನು ಎಲಿಫೆಂಟ್ ಅರೇಂಜ್ ಮಾಡಿರುತ್ತೆ. ಸೊ ಎಲ್ಲರೂ ಕೂಡ ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿದ್ದ ಎಲ್ಲರೂ ಕೂಡ ಒಂದು ಡಿಲಿಷಿಯಸ್ ಮೀಲನ್ನು ಊಟ ಮಾಡಿದ ನಂತರ ಒಂದು ಜಡ್ಜ್ಮೆಂಟನ್ನು ಕೊಡಲಿಕ್ಕೆ ಬರ್ತಾರೆ. ಸೊ ಆಗ ಮನುಷ್ಯನನ್ನು ಫಸ್ಟ್ ಕರೀತಾರೆ. ಆ ಜಡ್ಜ್ಮೆಂಟನ್ನು ಹೇಳಲಿಕ್ಕೆ ಯಾರನ್ನು ಫಸ್ಟ್ ಕರೀತಾರೆ? ಮನುಷ್ಯನನ್ನು. ಇನ್ ಅವರ್ ಒಪಿನಿಯನ್ ದಿಸ್ ಡಿಸ್ಪ್ಯೂಟ್ ಹ್ಯಾಸ್ ಅರೈಸನ್ ಥ್ರೂ ಎ ರಿಗ್ರೆಟಬಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಡ್ಯೂ ಟು ದ ಬ್ಯಾಕ್ವರ್ಡ್ನೆಸ್ ಆಫ್ ಯುವರ್ ಐಡಿಯಾಸ್. ಸೊ ಇನ್ ಅವರ್ ಒಪಿನಿಯನ್, ಸೊ ನಮ್ಮ ಒಪಿನಿಯನಲ್ಲಿ, ಸೊ ನಮ್ಮ ಪ್ರಕಾರ ದಿಸ್ ಡಿಸ್ಪ್ಯೂಟ್ ಹ್ಯಾಸ್ ಅರೈಸನ್, ಈ ಒಂದು ಡಿಸ್ಪ್ಯೂಟ್ ಅರೈಸ್ ಆಗಿದ್ದೆ ಮುಖ್ಯ ಕಾರಣ ಏನಂದರೆ ಥ್ರೂ ಎ ರಿಗ್ರೆಟಬಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಡ್ಯೂ ಟು ದ ಬ್ಯಾಕ್ವರ್ಡ್ನೆಸ್ ಆಫ್ ಯುವರ್ ಐಡಿಯಾಸ್. ನಿನ್ನ ಒಂದು ಬ್ಯಾಕ್ವರ್ಡ್ನೆಸ್ ಆಫ್ ಯುವರ್ ಐಡಿಯಾ, ನಿನ್ನ ಒಂದು ಸಣ್ಣತನದಿಂದ ಯೋಚನೆ ಮಾಡ್ತೀಯಲ್ಲ, ಆ ಒಂದು ಇದರಿಂದ ಸೊ ನೀವು ಏನಾಗಿದೆ, ಸೊ ಇಲ್ಲಿ ಒಂದು ರಿಗ್ರೆಟಬಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಒಂದು ಸಾಕಷ್ಟು ಭಿನ್ನ ಅಭಿಪ್ರಾಯ ಬರಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ವಿ ಕನ್ಸಿಡರ್ ದಟ್ ಮಿಸ್ಟರ್ ಎಲಿಫೆಂಟ್ ಹ್ಯಾಸ್ ಫುಲ್ಫಿಲ್ಡ್ ಹಿಸ್ ಸ್ಯಾಕ್ರೆಡ್ ಡ್ಯೂಟಿ ಆಫ್ ಪ್ರೊಟೆಕ್ಟಿಂಗ್ ಯುವರ್ ಇಂಟ್ರೆಸ್ಟ್. ನಾವು ಕನ್ಸಿಡರ್ ಮಾಡಿದ್ದೀವಿ ಏನು, ಎಲಿಫೆಂಟ್ ನಿಜವಾಗ್ಲೂ ತನ್ನ ಒಂದು ಡ್ಯೂಟಿಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿನ್ನ ಒಂದು ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಎಲಿಫೆಂಟ್ ಪ್ರಯತ್ನ ಪಟ್ಟಿದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ದೀವಿ. ಆ್ಯಸ್ ಇಟ್ ಈಸ್ ಕ್ಲಿಯರ್ಲಿ ಫಾರ್ ಯುವರ್ ಗುಡ್ ದ್ಯಾಟ್ ದ ಸ್ಪೇಸ್ ಶುಡ್ ಬಿ ಪುಟ್ ಟು ಇಟ್ಸ್ ಮೋರ್ ಎಕನಾಮಿಕ್ ಯೂಸ್. ಸೊ ಇಲ್ಲಿ ಅದು ತನ್ನ ಡ್ಯೂಟಿಯನ್ನು ಯಾವ ರೀತಿ ಮಾಡಿದೆ ಅಂದರೆ ನಿನ್ನ ಒಳಿತಿಗೋಸ್ಕರನೇ. ಎಲ್ಲಿ ನಿನ್ನ ಗುಡಿಸಲಿನಲ್ಲಿ ಸಾಕಷ್ಟು ಸ್ಥಳಾವಕಾಶ ಹಾಗೆ ಉಳ್ಕೊಂಡಿತ್ತು, ಅನ್ಆಕ್ಯುಪೈಡ್ ಸ್ಪೇಸ್ ಅಥವಾ ಅನ್ಡೆವಲಪ್ಡ್ ಸ್ಪೇಸ್ ಹಾಗೆ ಇತ್ತು. ಅದನ್ನು ಮೋರ್ ಎಕನಾಮಿಕ್ ಯೂಸ್ ಆಗಿ ಟರ್ನ್ ಮಾಡಲಿಕ್ಕೆ ಮತ್ತು ನಿನ್ನ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೋಸ್ಕರನೇ ಅದು ಈ ಕೆಲಸವನ್ನು ಮಾಡಿದೆ. ಹಾಗಾಗಿ ಅದು ನಿನ್ನ ಒಳಿತಿಗೋಸ್ಕರನೇ ಮಾಡಿರೋದು. ಆ್ಯಂಡ್ ಆ್ಯಸ್ ಯು ಯುವರ್ ಸೆಲ್ಫ್ ಹ್ಯಾಸ್ ನಾಟ್ ಯೆಟ್ ರೀಚ್ಡ್ ದ ಸ್ಟೇಜ್ ಆಫ್ ಎಕ್ಸ್ಪ್ಯಾನ್ಷನ್ ವಿಚ್ ವುಡ್ ಎನೇಬಲ್ ಯು ಟು ಫಿಲ್ ಇಟ್. ಸೊ ನೀನು ಇಲ್ಲಿವರೆಗೂ ಆ ಒಂದು ಹಟ್ಟಲ್ಲಿರೋ ಅನ್ಆಕ್ಯುಪೈಡ್ ಸ್ಪೇಸನ್ನು ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಪ್ರಯತ್ನ ಪಡೋಕ್ಕೆ ಸಾಧ್ಯನೇ ಆಗಿಲ್ಲ, ಅದು ಹಾಗೇ ಉಳ್ಕೊಂಡಿತ್ತು. ಅದನ್ನು ಇದು ಎಲಿಫೆಂಟ್ ಫುಲ್ಫಿಲ್ ಮಾಡಿದೆ. ಹಾಗಾಗಿ ವಿ ಕನ್ಸಿಡರ್ ಇಟ್ ನೆಸೆಸರಿ ಟು ಅರೇಂಜ್ ಎ ಕಾಂಪ್ರಮೈಸ್ ಟು ಸೂಟ್ ಬೋತ್ ಪಾರ್ಟೀಸ್. ಹಾಗಾಗಿ ನಾವು ನಿಮ್ಮಿಬ್ಬರ ಮಧ್ಯೆ ಒಂದು ಕಾಂಪ್ರಮೈಸನ್ನು ತರಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ. ಹೇಗಂದರೆ ಮಿಸ್ಟರ್ ಎಲಿಫೆಂಟ್ ಶೆಲ್ ಕಂಟಿನ್ಯೂ ಹಿಸ್ ಆಕ್ಯುಪೇಷನ್ ಆಫ್ ಯುವರ್ ಹಟ್. ನಿನ್ನ ಹಟ್ಟನ್ನು ಎಲಿಫೆಂಟ್ ತಾನೇ ಈಗ ಅಟ್ ಪ್ರೆಸೆಂಟ್ ಏನು ಎಲಿಫೆಂಟ್ ಆಕ್ಯುಪೈ ಮಾಡ್ಕೊಂಡಿದೆಯಲ್ಲ, ತನ್ನ ಆಕ್ಯುಪೇಷನನ್ನು ಅಲ್ಲೇ ಕಂಟಿನ್ಯೂ ಮಾಡಲಿ. ಬಟ್ ವಿ ಗಿವ್ ಯು ಪರ್ಮಿಷನ್ ಟು ಲುಕ್ ಫಾರ್ ಎ ಸೈಟ್. ಸೊ ನಾವು ನಿನಗೆ ಒಂದು ಪರ್ಮಿಷನನ್ನು ಕೊಡ್ತೀವಿ, ಈ ಸೈಟನ್ನು ಬೇರೆ ಸೈಟನ್ನು ಹುಡ್ಕೊಳ್ಳೋಕ್ಕೆ. ಅದು ಕೂಡ ಎಷ್ಟು ಉದಾರ ಭಾವನೆಯಿಂದ ಹೇಳ್ತಾ ಇದ್ದಾರೆ ನೋಡಿ, ಈ ಸೈಟನ್ನು ಹುಡ್ಕೊಳ್ಳೋಕ್ಕೆ ನಾವೇ ಪರ್ಮಿಷನನ್ನು ಕೊಡ್ತಾ ಇದ್ದೀವಿ. ವೇರ್ ಯು ಕ್ಯಾನ್ ಬಿಲ್ಡ್ ಅನದರ್ ಹಟ್. ಅಲ್ಲಿ ನೀನು ಇನ್ನು ಒಂದು ಹೊಸ ಹಟ್ಟನ್ನು ಗುಡಿಸಲನ್ನು ಕಟ್ಕೋಬೋದು. ಮೋರ್ ಸೂಟೆಡ್ ಟು ಯುವರ್ ನೀಡ್ಸ್. ಈಗಿನ ಹಟ್ಟು ನಿನ್ನ ಒಂದು ನೀಡ್ಸಿಗೆ ತಕ್ಕ ಹಾಗಿಲ್ಲ, ಅಲ್ಲಿ ನೀನು ನಿನ್ನ ಅಗತ್ಯಗಳಿಗೆ ತಕ್ಕ ಹಾಗೆ ನಿನ್ನ ಹಟ್ಟನ್ನು ಹೊಸ ಹಟ್ಟನ್ನು ಕಟ್ಕೋಬೋದು. ಆ್ಯಂಡ್ ವಿ ವಿಲ್ ಸಿ ದ್ಯಾಟ್ ಯು ಆರ್ ವೆಲ್ ಪ್ರೊಟೆಕ್ಟೆಡ್. ಅಲ್ಲಿ ನಿನಗೆ ಒಂದು ರಕ್ಷಣೆ ಸಿಗೋ ಹಾಗೆ, ಇಲ್ಲಿಗಿಂತ ಹೆಚ್ಚು ಪ್ರೊಟೆಕ್ಷನ್ ಸಿಗೋ ಹಾಗೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಒಂದು ತಮ್ಮ ತೀರ್ಮಾನವನ್ನು ವ್ಯಕ್ತಪಡಿಸ್ತವೆ ಆಲ್ ದ members of the commission of inquiry. Next paragraph ಅಲ್ಲಿ, the man having no alternative and fearing that his refusal might expose him to the teeth and claws of members of the commission.
ಸೊ ಇಲ್ಲಿ ಮನುಷ್ಯನಿಗೆ ಇನ್ನು ಯಾವುದೇ ಆಲ್ಟರ್ನೇಟಿವ್, ಬೇರೆ ದಾರಿ ಇಲ್ಲ. ಸೊ ಫಿಯರಿಂಗ್ ದಟ್, ಸೊ ಇಲ್ಲಿ ಈ ಒಂದು ಹೆದರಿಕೆಯಿಂದ ಏನು ಮಾಡ್ತಾ ಇದ್ದಾವೆ, ಹಿಸ್ ರೆಫ್ಯೂಸಲ್ ಮೈಟ್ ಎಕ್ಸ್ಪೋಸ್ him to the teeth and claws of members of the commission. ಇಲ್ಲಿ teeth and claws members of the commission refers to animals, all the animals, elders of the animals ಅಥವಾ wild animals. ಸೊ ಈ ಒಂದು ಭಯಂಕರವಾದ ಪ್ರಾಣಿಗಳಿದಾವಲ್ಲ, ಸೊ ಇದ್ರ ಮುಂದೆ ತಾನೇನಾದ್ರು ತನ್ನ ಈ ಒಂದು ಜಡ್ಜ್ಮೆಂಟನ್ನು ನಿರಾಕರಿಸಿದರೆ, ಅದಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರೆ ನಾನು ಈ ಪ್ರಾಣಿಗಳ ಮುಂದೆ ಎಕ್ಸ್ಪೋಸ್ ಆಗಬೇಕಾಗತ್ತೆ, ಅವು ನನ್ನನ್ನು ಅಟ್ಯಾಕ್ ಮಾಡಿ ಕೊಂದು ಹಾಕ್ತವೆ. ಹಾಗಾಗಿ ಈ ಒಂದು ಟೀತ್ ಆ್ಯಂಡ್ ಕ್ಲಾಸ್ ಮೆಂಬರ್ಸ್ ಆಫ್ ದ ಕಮಿಷನ್ ಇದಾವಲ್ಲ, ಸೊ ಇವುಗಳಿಗೆ ಹೆದರ್ಕೊಂಡು ಏನು ಮಾಡ್ತಾನೆ, ತಾನು ಒಪ್ಕೊಳ್ತಾನೆ. ಡಿಡ್ ಆ್ಯಸ್ ದೇ ಸಜೆಸ್ಟೆಡ್, ಅವ್ರು ಏನು ಸಜೆಸ್ಟ್ ಮಾಡ್ತಾರೆ ಅದೇ ರೀತಿ ಮಾಡುತ್ತೆ. ಹೇಗೆ ಇನ್ನೊಂದು ಜಾಗವನ್ನು, ಸೈಟನ್ನು ಹುಡುಕಿ ಹೊಸ ಹಟ್ಟನ್ನು ಬಿಲ್ಡ್ ಮಾಡ್ತಾನೆ. ಬಟ್ ನೋ ಸೂನರ್ ಹ್ಯಾಡ್ ಹಿ ಬಿಲ್ಟ್ ಅನದರ್ ಹಟ್ ದ್ಯಾನ್ ಮಿಸ್ಟರ್ ರೈನೋಸರಸ್ ಚಾರ್ಜ್ಡ್ ಇನ್ ವಿತ್ ಹಿಸ್ ಹಾರ್ನ್ ಲೋವರ್ಡ್. ಸೊ ಇನ್ನೊಂದು ಹೊಸ ಹಟ್ಟನ್ನು ಕಟ್ಟಿ ಮುಗಿಸೇ ಇಲ್ಲ ಅಷ್ಟೊತ್ತಿಗೆ ಮಿಸ್ಟರ್ ರೈನೋಸರಸ್ ಗೊತ್ತಲ್ಲಪ್ಪ, ಒಂದು ಕೊಂಬು ಇರುತ್ತಲ್ಲ, ಒಂದು ಯಾವುದು ಗೆಂಡಾಮೃಗ. ಸೊ ಅದು ಆ ಹಟ್ಟನ್ನು ಹೋಗಿ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಆರ್ಡರ್ ದ ಮ್ಯಾನ್ ಟು ಕ್ವಿಟ್. ಸೊ ಮತ್ತೆ ಮನುಷ್ಯನನ್ನು ಆ ಒಂದು ಹಟ್ಟಿಂದ ಹೊರಗಡೆ ಹೋಗಲಿಕ್ಕೆ ಆರ್ಡರ್ ಮಾಡುತ್ತೆ. A royal commission was again appointed to look into the matter and the same finding was given. ಸೊ ಮತ್ತೆ ಮನುಷ್ಯ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ, ಮತ್ತೆ ಕಮಿಷನ್ ಆಫ್ ಎನ್ಕ್ವೈರಿನ ಅಪಾಯಿಂಟ್ ಮಾಡಲಿಕ್ಕೆ ಲಯನ್ ಆರ್ಡರ್ ಮಾಡುತ್ತೆ. ಸೊ ಮತ್ತೆ ಕಮಿಷನ್ ಆಫ್ ಎನ್ಕ್ವೈರಿ ಇದೇ ರೀತಿ ಅದೇ ರೀತಿ ಮೊದಲು ಹೇಗೆ ಜಡ್ಜ್ಮೆಂಟ್ ಕೊಟ್ಟರು ಅದೇ ರೀತಿ ಈ ಸಲ ರೈನೋಸರಸ್ ಪರವಾಗಿ ಜಡ್ಜ್ಮೆಂಟನ್ನು ಕೊಡ್ತಾರೆ. ನೆಕ್ಸ್ಟ್, ದಿಸ್ ಪ್ರೊಸೀಜರ್ ವಾಸ್ ರಿಪೀಟೆಡ್ ಅಂಟಿಲ್ ಮಿಸ್ಟರ್ ಬಫೆಲೋ, ಮಿಸ್ಟರ್ ಎಲಿಫೆಂಟ್, ಮಿಸ್ಟರ್ ಹೈನಾ ಆ್ಯಂಡ್ ದ ರೆಸ್ಟ್ ವರ್ ಆಲ್ ಅಕೊಮಡೇಟೆಡ್ ವಿತ್ ನ್ಯೂ ಹಾರ್ಟ್ಸ್. ಸೊ ಮುಂದೆ ಎಲ್ಲರೂ ಕೂಡ ಯಾರೋ ಕಾಡಿನ ಅಲ್ಲಿರುವ ಎಲ್ಲ ಎಲ್ಡರ್ಸ್ ಆಫ್ ದ ಜಂಗಲ್ ಇದಾರಲ್ಲ, ಅಥವಾ ಮೆಂಬರ್ಸ್ ಆಫ್ ದ ಕಮಿಷನ್ ಇದಾರಲ್ಲ, ಎಲ್ಲರಿಗೂ ಕೂಡ ಒಂದು ಹೊಸ ಹಟ್ಟು ಬಿಲ್ಡ್ ಮಾಡಿ ಕೊಡಬೇಕಾಗತ್ತೆ ಮನುಷ್ಯ. ಸೊ ಅವ್ನು ಹೊಸ ಹಟ್ಟನ್ನು ಬಿಡೋದು, ಒಂದಲ್ಲ ಒಂದು ಅನಿಮಲ್ಸ್ ಬಂದು ಆಕ್ಯುಪೈ ಮಾಡ್ಕೊಳ್ಳೋದು, ಇದೇ ಪ್ರೊಸೀಜರ್ ಮುಂದುವರಿತಾ ಹೋಗುತ್ತೆ. ಮತ್ತೆ ಕಮಿಷನ್ ಆಫ್ ಎನ್ಕ್ವೈರಿನ ಅಪಾಯಿಂಟ್ ಮಾಡ್ತಾರೆ, ಅವು ಅನಿಮಲ್ ಪರವಾಗಿ ತೀರ್ಪನ್ನು ಕೊಡ್ತವೆ. ಸೊ ಇದು ಹೀಗೆ ಮುಂದುವರಿತಲೇ ಇತ್ತು. Then the man decided that he must adopt an effective method of protection. ಒಂದು ಎಫೆಕ್ಟಿವ್ ಮೆಥಡ್ ಆಫ್ ಪ್ರೊಟೆಕ್ಷನ್, ನನ್ನ ಒಂದು ಪ್ರೊಟೆಕ್ಷನನ್ನು ಮಾಡ್ಕೊಳ್ಳೋಕ್ಕೆ ಒಂದು ಎಫೆಕ್ಟಿವ್ ಮೆಥಡನ್ನು ಫಾಲೋ ಮಾಡಲೇಬೇಕು, ಅಡಾಪ್ಟ್ ಮಾಡಿಕೊಳ್ಳೇಬೇಕು. ಸಿನ್ಸ್ ಕಮಿಷನ್ ಆಫ್ ಎನ್ಕ್ವೈರಿ ಡಿಡ್ ನಾಟ್ ಸೀಮ್ ಟು ಬಿ ಆಫ್ ಎನಿ ಯೂಸ್ ಟು ಹಿಮ್. ಸೊ ಇಲ್ಲಿ ಕಮಿಷನ್ ಆಫ್ ಎನ್ಕ್ವೈರಿಯಿಂದ ಏನೂ ಕೂಡ ಯೂಸ್ ಇಲ್ಲ. ಸೊ ಇದು ಸುಮ್ಮನೆ ಎಲ್ಲವೂ ಕೂಡ ಅನಿಮಲ್ ಪರವಾಗಿ ತೀರ್ಪನ್ನು ಕೊಡೋದ್ರಿಂದ ಇದರಿಂದ ನಾನು ಯಾವುದೇ ರೀತಿಯ ಒಂದು ಒಳ್ಳೆಯ ತೀರ್ಪನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ, ಇದರಿಂದ ನನಗೇನೂ ಯೂಸ್ ಆಗ್ತಾ ಇಲ್ಲ, ನಾನು ಯಾವುದಾದ್ರು ಒಂದು ಒಳ್ಳೆಯ ಮೆಥಡನ್ನು ಅಡಾಪ್ಟ್ ಮಾಡಿಕೊಳ್ಳೇಬೇಕು ನನ್ನನ್ನು ನಾನು ರಕ್ಷಿಸ್ಕೊಳ್ಳೋಕ್ಕೋಸ್ಕರ. ಹಿ ಸ್ಯಾಟ್ ಡೌನ್ ಆ್ಯಂಡ್ ಸೆಡ್ ನಜೆಂಡಾತಿ ಹಿಂಡೆಗಾಗ ಮೋಟೇಜಿ. ಸೊ ಇಲ್ಲಿ ಮನುಷ್ಯ ತನ್ನ ಒಂದು ನೈಜೀರಿಯನ್ ಲ್ಯಾಂಗ್ವೇಜಲ್ಲಿ ಕೆಲವು ವರ್ಡ್ಸ್ಗಳನ್ನು ಹೇಳ್ತಾನೆ, ವಿಚ್ ಲಿಟ್ರಲಿ ಮೀನ್ಸ್, ಅದರ ಲಿಟ್ರಲ್ ಮೀನಿಂಗ್ ಏನಿರುತ್ತೆ ಅಂದರೆ, ದೆರ್ ಈಸ್ ನಥಿಂಗ್ ದಟ್ ಟ್ರೆಡ್ಸ್ ಆನ್ ದ ಅರ್ತ್ ದಟ್ ಕೆನಾಟ್ ಬಿ ಟ್ರ್ಯಾಪ್ಡ್. ಸೊ ಇಲ್ಲಿ ದೆರ್ ಈಸ್ ನಥಿಂಗ್ ದಟ್ ಟ್ರೆಡ್ಸ್ ಆನ್ ದಿಸ್ ಅರ್ತ್, ಈ ಅರ್ತಿನಲ್ಲಿ ಇರುವ ಯಾವುದು ದಟ್ ಕೆನಾಟ್ ಬಿ ಟ್ರ್ಯಾಪ್ ಮಾಡಲಿಕ್ಕೆ ಆಗದೆ ಇರುವಂತಹ ಒಂದು ಸಂಗತಿ, ಮ್ಯಾಟರ್, ವಿಷಯ ಯಾವುದೇ ಆಗಿರ್ಬೋದು, ಟ್ರ್ಯಾಪ್ ಮಾಡಲಿಕ್ಕಾಗದೇ ಇರುವಂತಹ ವಿಷಯ ಯಾವುದೂ ಉಳ್ಕೊಂಡಿರಲ್ಲ, ಎಲ್ಲವನ್ನೂ ಕೂಡ ಟ್ರ್ಯಾಪ್ ಮಾಡ್ಬೋದು. ಅಂದರೆ ಪರಿಹಾರ ಕಂಡುಹಿಡಿಯಲಿಕ್ಕೆ ಆಗದೇ ಇರುವಂಥದ್ದು ಏನೂ ಇಲ್ಲ, ಎಲ್ಲದಕ್ಕೂ ಪರಿಹಾರ ಇದೆ, ಎಲ್ಲವನ್ನೂ ಕೂಡ ಟ್ರ್ಯಾಪ್ ಮಾಡ್ಬೋದು ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ಸೊ ಇದೇ ಗಾದೆಯನ್ನು ಇನ್ನೊಂದು ರೀತಿ ಹೇಳಬೇಕು ಅಂತ ಅಂದರೆ, ಆರ್ ಇನ್ ಅದರ್ ವರ್ಡ್ಸ್ ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಎ ಟೈಮ್ ಬಟ್ ನಾಟ್ ಫಾರ್ ಎವರ್. ಸೊ ನೀವು ಒಬ್ಬ ಮನುಷ್ಯನನ್ನು ಒಂದು ಸಲ ಮಾತ್ರ ಫೂಲ್ ಮಾಡ್ಬೋದು, ಆದರೆ ಎಲ್ಲ ಸಲ ಫೂಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲಿ ಮನುಷ್ಯ ಪದೇ ಪದೇ ಮೋಸ ಹೋಗ್ತಾ ಇದ್ದಾಗ ಒಂದು ಎಫೆಕ್ಟಿವ್ ಮೆಥಡನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ತೀರ್ಮಾನಿಸ್ತಾನೆ. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ, ಅರ್ಲಿ ಒನ್ ಮಾರ್ನಿಂಗ್ ವೆನ್ ದ ಹರ್ಟ್ಸ್ ಆಲ್ರೆಡಿ ಆಕ್ಯುಪೈಡ್ ಬೈ ದ ಜಂಗಲ್ ಲಾರ್ಡ್ಸ್ ವರ್ ಆಲ್ ಬಿಗಿನಿಂಗ್ ಟು ಡಿಕೆ ಆ್ಯಂಡ್ ಫಾಲ್ ಟು ಪೀಸಸ್. ಸೊ ಒಂದು ದಿನ ಏನು ಮಾಡ್ತಾನೆ, ಸೊ ಎಲ್ಲ ಅನಿಮಲ್ಸ್ಗಳು ಎಲ್ಲರೂ ಕೂಡ ಆ ಮನುಷ್ಯ ಕಟ್ಟಿದಂಥ ಹಟ್ಟನ್ನು ಆಕ್ಯುಪೈ ಮಾಡ್ಕೊಂಡಿರ್ತವೆ. ಸೊ ಆ ಹಟ್ಗಳು ತುಂಬ ದಿನ ಆಗಿದ್ರಿಂದ ಆ ಹಟ್ಗಳು ಮತ್ತೆ ಮುರಿದು ಬೀಳುವಂಥ ಸ್ಥಿತಿಯಲ್ಲಿ ಇರುತ್ತೆ.
ಹಳೇದಾಗ್ತಾ ಬಂದ ಹಾಗೆ. ಹಿ ವೆಂಟ್ ಔಟ್ ಆ್ಯಂಡ್ ಬಿಲ್ಟ್ ಎ ಬಿಗ್ಗರ್ ಆ್ಯಂಡ್ ಬೆಟರ್ ಹರ್ಟ್ ಎ ಲಿಟಲ್ ಡಿಸ್ಟೆನ್ಸ್ ಅವೇ. ಈ ಸಲ ಮನುಷ್ಯ ಏನು ಮಾಡ್ತಾನೆ, ಸ್ವಲ್ಪ ದೂರದಲ್ಲಿ ಹೋಗಿ ಮೊದಲಿಗಿಂತ ಸ್ವಲ್ಪ ದೊಡ್ಡದಾದ ಮತ್ತು ಚೆನ್ನಾಗಿರೋ ಒಂದು ಹಟ್ಟನ್ನು ಈ ಸಲ ಬಿಲ್ಡ್ ಮಾಡ್ತಾನೆ. ನೋ ಸೂನರ್ ಹ್ಯಾಡ್ ಮಿಸ್ಟರ್ ರೈನೋಸೆರಸ್ ಸೀನ್ ಇಟ್ ದ್ಯಾನ್ ಹಿ ಕೇಮ್ ರಶಿಯನ್. ಸೊ ಇಲ್ಲಿ ಆ ಹಟ್ಟನ್ನು, ಇನ್ನೊಂದು ದೊಡ್ಡ ಹಟ್ಟನ್ನು ಕಟ್ಟಿ ಮುಗಿಸೋಕ್ಕಿಂತ ಮುಂಚೆನೇ ಯಾರು ಬರುತ್ತೆ, ರೈನೋಸರಸ್ ಆ ಒಂದು ಹಟ್ಟ ಒಳಗೆ ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ ಆ ಹಟ್ಟಿನ ಒಳಗಡೆ ಬರ್ತಾನೆ. ರೈನೋಸರಸ್ ಬರೋಷ್ಟರೊಳಗೆ ಏನಾಗಿರುತ್ತೆ, ಓನ್ಲಿ ಟು ಫೈಂಡ್ ದಟ್ ಮಿಸ್ಟರ್ ಎಲಿಫೆಂಟ್ ವಾಸ್ ಆಲ್ರೆಡಿ ಇನ್ಸೈಡ್ ಸೌಂಡ್ ಆಸ್ ಲೀವ್. ರೈನೋಸರಸ್ ಇನ್ನೂ ಹಟ್ಟೊಳಗೆ ಎಂಟ್ರಿ ಕೊಟ್ಟೇ ಇಲ್ಲ, ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಷ್ಟರೊಳಗೆ ಎಲಿಫೆಂಟ್ ಆಲ್ರೆಡಿ ಆ ಹಟ್ಟೊಳಗೆ ಆರಾಮಾಗಿ ಆಕ್ಯುಪೈ ಮಾಡ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಾ ಇದೆ. ಮಿಸ್ಟರ್ ಲೆಪರ್ಡ್ ನೆಕ್ಸ್ಟ್ ಕೇಮ್ ಇನ್ ಎಟ್ ದ ವಿಂಡೋ. ಸೊ ವಿಂಡೋ ಕಡೆಯಿಂದ ಯಾರು ಬರ್ತಾರೆ, ಮಿಸ್ಟರ್ ಲೆಪರ್ಡ್ ಬರುತ್ತೆ. ಮಿಸ್ಟರ್ ಲಯನ್, ಮಿಸ್ಟರ್ ಫಾಕ್ಸ್ ಆ್ಯಂಡ್ ಮಿಸ್ಟರ್ ಬಫೆಲೋ ಎಂಟರ್ ದ ಡೋರ್ಸ್. ಸೊ ಡೋರಿಂದ ಯಾರ್ಯಾರು ಎಂಟರ್ ಆಗ್ತಾ ಇದ್ದಾರೆ, ಲಯನ್, ಫಾಕ್ಸ್ ಮತ್ತು ಬಫೆಲೋ ಎಂಟರ್ ಆಗ್ತಾರೆ. ವೈಲ್ ಮಿಸ್ಟರ್ ಹೈನಾ ಲೋವರ್ಡ್ ಹೌಲ್ಡ್ ಫಾರ್ ಎ ಪ್ಲೇಸ್ ಇನ್ ದ ಶೇಡ್. ಹೌಲ್ಡ್ ಅಂದರೆ ಶೌಟೆಡ್, ಜೋರಾಗಿ ಕೂಕ್ಕೊಳ್ತಾ ಇದೆ ಆ ಒಂದು ಶೇಡಲ್ಲಿ, ಮರದ ನೆರಳಿನಲ್ಲಿ ಏನು ಮಾಡ್ತಾ ಇದೆ, ತನ್ನ ಒಂದು ಓನರ್ಶಿಪ್ಪಿಗೋಸ್ಕರ ಜೋರಾಗಿ ಕೂಕ್ಕೊಳ್ತಾ ಇದೆ. ಅಂದರೆ ಎಲ್ಲ ಅನಿಮಲ್ಸ್ ಆಕ್ಯುಪೈ ಮಾಡ್ಕೊಂಡಿದ್ದಾವೆ, ನನಗೆ ಪ್ಲೇಸ್ ಇಲ್ಲ, ನನಗೆ ಜಾಗ ಇಲ್ಲ ಅಂತ ಹೇಳಿ. ಆ್ಯಂಡ್ ಮಿಸ್ಟರ್ ಆಲಿಗೇಟರ್ ಬಾಸ್ಕಡ್ ಆನ್ ದ ರೂಫ್. ಸೊ ಕೂಕ್ಕೊಳ್ತಾ ಇರೋ ಟೈಮಲ್ಲಿ ಮಿಸ್ಟರ್ ಆಲಿಗೇಟರ್, ಕ್ರೊಕೊಡೈಲ್ ಇದೆಯಲ್ಲ, ರೂಫ್ ಮೇಲೆ ಕೂತ್ಕೊಂಡು ಆರಾಮಾಗಿ, ಬಾಸ್ಕಡ್ ಅಂದರೆ ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇದೆ, ರಿಲ್ಯಾಕ್ಸ್ ಆಗಿದೆ. ಪ್ರೆಸೆಂಟ್ಲಿ ದೇ ಆಲ್ ಬಿಗ್ಯಾನ್ ಡಿಸ್ಪ್ಯೂಟಿಂಗ್ ಅಬೌಟ್ ದೇರ್ ರೈಟ್ಸ್ ಆಫ್ ಪೆನೆಟ್ರೇಷನ್. ಮೊದಲೆಲ್ಲ ಚಿಕ್ಕದಾದ ಹಟ್ಟಿತ್ತು, ಒಂದೊಂದೇ ಆಕ್ಯುಪೈ ಮಾಡ್ಕೊಳ್ತಾ ಇದ್ವಿ. ಈಗ ಒಂದೇ ದೊಡ್ಡ ಹಟ್ಟನ್ನು ಕಟ್ಟಿದ್ದಾನೆ. ಸೊ ಎಲ್ಲ ಪ್ರಾಣಿಗಳು ಒಂದೇ ಹಟ್ಟಲ್ಲಿ ಬರಬೇಕು. ಸೊ ಎಲ್ಲವೂ ಕೂಡ ತಮ್ಮ ಒಂದು ಓನರ್ಶಿಪ್ಪಿಗೆ, ಪೊಸಿಷನ್ನಿಗೆ ಏನು ಮಾಡ್ತವೆ, ಜಗಳವನ್ನು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಇಲ್ಲಿ ರೈಟ್ಸ್ ಆಫ್ ಪೆನೆಟ್ರೇಷನ್ ಅಂದರೆ ರೈಟ್ಸ್ ಆಫ್ ಎಸ್ಟಾಬ್ಲಿಷಿಂಗ್ ದೇರ್ ಓನರ್ಶಿಪ್ ಫಾರ್ ದ ಹಟ್. ಆ ಹಟ್ಟಿನ ಓನರ್ಶಿಪ್ಪಿಗೋಸ್ಕರ ಎಲ್ಲವೂ ಕೂಡ ಜಗಳ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತವೆ. And from disputing they came to fighting, and while they were all embroiled together the man set the hut on fire. Embroil ಅಂದರೆ ಗೊತ್ತಿದೆ ಏನು, ಕಾನ್ಫ್ಲಿಕ್ಟ್, ಒಳ ಜಗಳ. ಸೊ ಇಲ್ಲಿ ಎಲ್ಲವೂ ಕೂಡ ತಮ್ಮೊಳಗೆ ಒಂದು ಜಗಳವನ್ನು ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡಾಗ ಏನು ಮಾಡ್ತಾನೆ ಮನುಷ್ಯ, ದೇ ಸೆಟ್ ದ ಹಟ್ ಆನ್ ಫೈರ್. ಆ ಹಟ್ಟಿಗೆ ಬೆಂಕಿಯನ್ನು ಹಚ್ಚುತ್ತಾನೆ. ಆ್ಯಂಡ್ ಬರ್ನ್ಟ್ ಇಟ್ ಟು ದ ಗ್ರೌಂಡ್ ಜಂಗಲ್ ಲಾರ್ಡ್ಸ್ ಆ್ಯಂಡ್ ಆಲ್. ಸೊ ಹಟ್ಟು, ಆ ಜಂಗಲ್ ಲಾರ್ಡ್ಸು ಮತ್ತು ಆಲ್ ದ ಅನಿಮಲ್ಸ್ ಇನ್ ದ ಜಂಗಲ್, ದೇ ವರ್ ಆಲ್ ಬರ್ನ್ಟ್ ಇನ್ ದ ಹಟ್. Then he went out home saying, peace is costly but it's worth the expense. ಸೊ ಪೀಸ್ ಇಸ್ ಕಾಸ್ಟ್ಲಿ ಅಂತ ಶಾಂತಿಯನ್ನು ಪಡ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಸೊ ಇಲ್ಲಿ ಆಫ್ರಿಕನ್ನರು ಕೂಡ ಯುರೋಪಿಯನ್ನರು ಆಕ್ರಮಿಸ್ಕೊಂಡಾಗ ತಮ್ಮ ಒಂದು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದು ಅವರು ಇಷ್ಟು ಈಸಿಯಾಗಿ ಪಡ್ಕೊಳ್ಳಿಲ್ಲ. ಸಾಕಷ್ಟು ಜನ ಹೋರಾಡಿ, ಸಾಕಷ್ಟು ಜನರು ಪ್ರಾಣವನ್ನು ತ್ಯಾಗ ಮಾಡಿ ಆ ಒಂದು ಸ್ವಾತಂತ್ರ್ಯವನ್ನು ಪಡ್ಕೊಂಡ್ರು. ಅದಕ್ಕೆ ಸಾಕಷ್ಟು ಬೆಲೆಯನ್ನು ತೆತ್ತಿದ್ದಾರೆ. ಅದು ಸುಲಭವಾಗಿ ಸಿಕ್ಕಿಲ್ಲ. ಪೀಸ್ ಇಸ್ ಕಾಸ್ಟ್ಲಿ ಬಟ್ ಇಟ್ಸ್ ವರ್ತ್ ದ ಎಕ್ಸ್ಪೆನ್ಸ್. ಆದರೆ ಅದು ನಿಜವಾಗ್ಲೂ ವರ್ತಿ. ಅದು ಕಾಸ್ಟ್ಲಿ, ಅದು ತುಂಬ ಕಷ್ಟ ಅಂತ ಹಾಗೆ ಬಿಡೋಕ್ಕಾಗಲ್ಲ. ಸೊ ಅದು ನಿಜವಾಗ್ಲೂ ಕಾಸ್ಟ್ಲಿ, ಅದು ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ. ತುಂಬ ಸಾಕಷ್ಟು ಶ್ರಮ ವಹಿಸಿ ಸಾಕಷ್ಟು ಜನರ ಪ್ರಾಣ ತ್ಯಾಗ ಮಾಡಿ, ಸಾಕಷ್ಟು ಜನರ ಒಂದು ತ್ಯಾಗ ಎಲ್ಲ ಇದೆ. ಸೊ ಅದನ್ನು ಸಾಕಷ್ಟು ಕಷ್ಟಪಟ್ಟು ಪಡ್ಕೊಂಡಿದ್ದಾರೆ, ಸಾಕಷ್ಟು ಬೆಲೆಯನ್ನು ತೆತ್ತಿದ್ದಾರೆ. ಬಟ್ ಇಟ್ಸ್ ವರ್ತ್ ದ ಎಕ್ಸ್ಪೆನ್ಸ್. ಆದರೆ ಅದು ನಿಜವಾಗ್ಲೂ ವರ್ದಿ. ಈಗ ಅವರು ಆರಾಮಾಗಿ ತಮ್ಮ ಜೀವನವನ್ನು, ಸ್ವಾತಂತ್ರ್ಯದಿಂದ ಜೀವನವನ್ನು ನಡೆಸ್ಬೋದು. ಆ್ಯಂಡ್ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ಅಲ್ಲಿಂದ ಮನುಷ್ಯ ತುಂಬ ಆರಾಮವಾಗಿ ಖುಷಿಯ ದಿನಗಳನ್ನು, ತನ್ನ ನಂತರದ ದಿನಗಳನ್ನು ಖುಷಿಯಾಗಿ ಕಳೀತಾನೆ. ಸೊ ಈ ರೀತಿ ಆಫ್ರಿಕನ್ನರಿಗೆ ಯುರೋಪಿಯನ್ನರು ಬಿಗಿನಿಂಗಲ್ಲಿ ಒಂದು ರಿಕ್ವೆಸ್ಟಿಂಗ್ ಮ್ಯಾನರಲ್ಲಿ ಎಂಟ್ರಾಗಿ ಕೊನೆಗೇನು ಇಡೀ ಆಫ್ರಿಕಾವನ್ನು ತಮ್ಮ ಹಿಡಿತಕ್ಕೆ ತಗೊಳ್ತಾರೆ. ಸೊ ಇಲ್ಲಿ ಅವರು ಆಫ್ರಿಕನ್ನರಿಗೆ 1 ಸಲ 2 ಸಲ ಫೂಲ್ ಮಾಡ್ಬೋದು, ಬಟ್ ಯಾವಾಗಲೂ ಅಲ್ಲ. ಸೊ ಇಲ್ಲಿ ಆಲ್ ದ ಅನಿಮಲ್ಸ್ ಮಿಸ್ಅಂಡರ್ಸ್ಟುಡ್ ದ ಕೈಂಡ್ನೆಸ್ ಆಫ್ ದ ಮ್ಯಾನ್ ಆ್ಯಸ್ ಅ ವೀಕ್ನೆಸ್. ಆ ಮನುಷ್ಯನ ಕೈಂಡ್ನೆಸ್ಸನ್ನೇ ವೀಕ್ನೆಸ್ ಅಂತ ತಿಳ್ಕೊಳ್ತಾರೆ. ಬಟ್ ಅವನು ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಅಂತ ಇದೆ. ಸೊ ಅವನು ಇದು ಮಿತಿ ಮೀರಿದಾಗ ಅವನೇನು ಮಾಡ್ತಾನೆ, ತಿರುಗಿ ಬೀಳ್ತಾನೆ. ಸೊ ಇದೇ ರೀತಿ ಆಫ್ರಿಕನ್ನರು ಕೂಡ ಯುರೋಪಿಯನ್ನರ ವಿರುದ್ಧ ತಿರುಗಿ ಬಿದ್ದು ತಮ್ಮ ಒಂದು ಸ್ವಾತಂತ್ರ್ಯವನ್ನು ತಾವು ಪಡ್ಕೊಳ್ತಾರೆ. ಹೀಗೆ ಯಾರನ್ನೇ ಆಗಲಿ, ಯು ಕ್ಯಾನ್ ಫೂಲ್ ಪೀಪಲ್ ಫಾರ್
ಫಾರ್ ಎ ಟೈಮ್, ನಾಟ್ ಫಾರ್ ಎವರ್. ನೀವು ಒಂದು ಸಲ ಅಥವಾ ಎರಡು ಸಲ ಅಥವಾ ಕೆಲವು ಸಲ ಫೂಲ್ ಮಾಡ್ಬೋದು, ಬಟ್ ಯಾವಾಗಲೂ ಫೂಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ರೀತಿ ಸಾಕಷ್ಟು ಮಾರಲ್ಗಳನ್ನು ನಾವು ಈ ಒಂದು ಸ್ಟೋರಿಯಲ್ಲಿ ನೋಡ್ತಾ ಹೋಗ್ಬೋದು. ಪೀಸ್ ಇಸ್ ಕಾಸ್ಟ್ಲಿ ಬಟ್ ಇಟ್ಸ್ ವರ್ತ್ ದ ಎಕ್ಸ್ಪೆನ್ಸ್. ಆರ್ ಯು ಕ್ಯಾನ್ ಫೂಲ್ ಫಾರ್ ಎ ಪೀಪಲ್ ಫಾರ್ ಎ ಟೈಮ್, ದಟ್ ಕೆನಾಟ್ ಬಿ ನಾಟ್ ಫಾರ್ ಎವರ್. ದೆರ್ ಈಸ್ ನಥಿಂಗ್ ದಟ್ ಕ್ಯಾನ್ ಬಿ ಟ್ರ್ಯಾಪ್ಡ್ ಆನ್ ದಿಸ್ ವರ್ಲ್ಡ್. ಸೊ ಈ ರೀತಿ ಸಾಕಷ್ಟು ಮಾರಲ್ಗಳನ್ನು ನಾವಿಲ್ಲಿ ಪಡ್ಕೊಳ್ತಾ ಹೋಗ್ತೀವಿ. ಹೋಲ್ ಸ್ಟೋರಿ ರೆಪ್ರೆಸೆಂಟ್ಸ್ ಈ ಆಫ್ರಿಕನ್ಸ್ ಆ್ಯಂಡ್ ಯುರೋಪಿಯನ್ಸ್, ಹೌ ಯುರೋಪಿಯನ್ಸ್ ಎಂಟರ್ಡ್ ದ ಆಫ್ರಿಕಾ ಆ್ಯಂಡ್ ಟುಕ್ ದ ಹೋಲ್ ಕಂಟ್ರೋಲ್ ಇನ್ their hand, and how Africans are revolted against Europeans and tried to get back their independence. Everything is clearly brought out in the story Gentlemen of the Jungle. Thank you, Makle.